ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಅಧಿಕಾರಿಗಳ ಅಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಚಿಕ್ಕವರಿದ್ದಾಗ ಬೇಲೂರು ಹಳೆಬೀಡು ಬಗ್ಗೆ ಓದ್ತಾ ವಾವ್ ಎಷ್ಟೊಂದು ಸುಂದರವಾದ ವಾಸ್ತುಶಿಲ್ಪ, ಅಲ್ಲಿಗೆ ಒಮ್ಮೆ ಆದರೂ ಹೋಗ್ಬೇಕಲ್ಲ ಅಂತ ಆಸೆ ಪಡ್ತಿದ್ದವರು ದೊಡ್ಡವರಾದ್ಮೇಲೆ ಅದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದಂತಹ ಒಂದು ರೋಚಕ ಕಥನ. ಒಬ್ಬ ಮಹಿಳೆಯಾಗಿ ಮದುವೆಯಾಗಿ ಮಗುವಾದ್ಮೇಲೂ ಕೂಡ IAS ಅಧಿಕಾರಿಯಾಗ್ಬೋದು ಅಂತ ಪ್ರೂವ್ ಮಾಡಿದಂಥವ್ರು. ಬನ್ನಿ ಇವತ್ತಿನ ಸಂದರ್ಶನಕ್ಕೆ ಸ್ವಾಗತಿಸೋಣ. ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ IAS. ಸಾಧನೆ ಅನ್ನೋದು ಯಾರೋ ಬರೆದಿಟ್ಟ ಹಣೆ ಬರಹ ಅಲ್ಲ, ಅದು ನಮ್ಮೊಳಗಿನ ಛಲ ಮತ್ತು ಪರಿಶ್ರಮದ ಬೆವರ ಹನಿ ಎಂಬುದಕ್ಕೆ ಇವತ್ತಿನ ನಮ್ಮ ಅತಿಥಿಯೇ ಅತ್ಯುತ್ತಮ ಉದಾಹರಣೆ. ಬಾಲ್ಯದಲ್ಲಿ ಪುಸ್ತಕದ ಪುಟಗಳಲ್ಲಿ ಬೇಲೂರು ಹಳೆಬೀಡುಗಳ ವೈಭವ ಓದಿ ಕಣ್ತುಂಬಿಕೊಳ್ಳಲು ಬಯಸಿದ್ದ ಅದೇ ಹೆಣ್ಣು ಮಗಳು ಇಂದು ಅದೇ ಹಾಸನ ಜಿಲ್ಲೆಯ ಹೆಮ್ಮೆಯ 50ನೇ ಜಿಲ್ಲಾಧಿಕಾರಿಯಾಗಿದ್ದಾರೆ. ಮದುವೆಯ ನಂತರದ ಓದು, ಮುಚ್ಚಿದ ಕೋಣೆಯ ಪುಸ್ತಕ ಭಂಡಾರ ಹಾಗೂ ವಿಜ್ಞಾನಿಯಾಗುವ ಹಂಬಲದಿಂದ IAS ಅಧಿಕಾರಿಯಾಗುವವರೆಗಿನ ಇವರ ರೋಚಕ ಪಯಣವೇ ಒಂದು ಅದ್ಭುತ ಪ್ರೇರಣೆ. ನಮ್ಮ ಈ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಹಾಸನದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ KS ಲತಾ ಕುಮಾರಿ ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ಕಾರ, ಪ್ರೀತಿಯ ಸ್ವಾಗತ. ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮ ದೇವರ ಆಶೀರ್ವಾದದೊಂದಿಗೆ ಪ್ರಾರಂಭವಾಗಿದೆ. ಮೊದಲು ದೇವರ ಬಗ್ಗೆ ವಿಶೇಷ ಬಗ್ಗೆ ಕೇಳ್ಬಿಡ್ತೀವಿ ಮೇಡಮ್. ಹೌದು, ಆಕ್ಚುಲಿ ಇದು ಜಿಲ್ಲಾಧಿಕಾರಿಗಳ ನಿವಾಸ ಹಾಸನ ಜಿಲ್ಲೆಯಲ್ಲಿ. ಇಲ್ಲಿ ಇರೋದು ಮಹಾಲಕ್ಷ್ಮಿ, ಗದ್ದವಳ್ಳಿ ಮಹಾಲಕ್ಷ್ಮಿ ಅವರ ಒಂದು ಅದೇ ತರ ಇರ್ತಕ್ಕಂತ ಒಂದು ಸ್ಟ್ಯಾಚು ಇದೆ. ಪುರಾತನ ಗಣಪತಿ ಸ್ಟ್ಯಾಚು ಮತ್ತೆ ಜನಾರ್ದನ ವಿಷ್ಣುವಿನ ಸ್ಟ್ಯಾಚು ಇದೆ. ಇದೆಲ್ಲ ಏನು ಅಂದ್ರೆ ಅವಶೇಷಗಳು ಸಿಕ್ಕಿದ್ದು, ಅದನ್ನ ಒಂದು ಇಲ್ಲಿ ತಂದು ಯಾವಾಗ ಇಟ್ಟಿದ್ದಾರೋ ಗೊತ್ತಿಲ್ಲ. ಅದು ತುಂಬಾ ಇಲ್ಲಿಂದ ನಮ್ಮ ದಿನ ಪ್ರಾರಂಭ ಆಗ್ತದೆ. ಇಲ್ಲಿಂದ ದಿನಚರಿ ಪ್ರಾರಂಭ ಆಗುತ್ತೆ. ಹಾಗೆ ನಿಮ್ಮ ಲೈಫ್ ಸ್ಟೋರಿಯನ್ನ ಒಂದ್ ಬಾರಿ ರಿವೈಂಡ್ ಮಾಡೋದಾದ್ರೆ ತಮ್ಮ ಬಾಲ್ಯದ ಜೀವನವನ್ನ ಮೆಲ್ಕ್ ಹಾಕ್ಬೋದಾ? ತುಂಬಾ ಕುಗ್ರಾಮ, ನಮ್ಮ ಹಾಲಸಾಗರ ಅಂತ ಹೇಳಿ ಕೂಡ್ಲಿಗೆ ಈಗ ವಿಜಯನಗರ ಜಿಲ್ಲೆ ಬರುತ್ತೆ, ಹಾಗೆ ಬಳ್ಳಾರಿ ಇತ್ತು. ಅಲ್ಲಿ ನಮ್ಮ ತಂದೆಯವರ ಊರದು. ನಾನು ಹುಟ್ಟಿದ ತಕ್ಷಣ ನಮ್ಮ ತಂದೆಯವರಿಗೆ ಕೆಲಸ ಸಿಕ್ಕಿತ್ತು. ಹಾಗಾಗಿ ಆದ್ರೂ ನಮ್ಮ ಬಾಲ್ಯದ ದಿನ ಅಂತ ತಕ್ಷಣ ನಮ್ಗೆ ನೆನಪು ಬರೋದು ಆ ಪುಟ್ಟ ಗ್ರಾಮ. ಎಷ್ಟು ಸುಂದರವಾಗಿತ್ತು ಅಂದ್ರೆ ಹಾಲಸಾಗರ ಅಂದ್ರೆ ಹಾಲಿನ ಸಾಗರ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಥೆ ಇದೆ. ಅಕ್ಕ ತಂಗಿಯರು ಇಬ್ರು ಹಾಲು ತುಪ್ಪ ಮಾರಿ ಆ ಕೆರೆಯನ್ನ ಕಟ್ಟಿಸಿದ್ರಂತ ಹೇಳಿ ಒಂದು. ಮತ್ತೆ ತುಂಬಾ ಸುಂದರ ಪ್ರದೇಶ, ಸುತ್ತಮುತ್ತ ಗುಡ್ಡ ಕಾಡು, ಮತ್ತೆ ಮಧ್ಯದಲ್ಲಿ ಪುಟ್ಟ ಗ್ರಾಮ, ಒಂದು 50-100 ಒಳಗಿನ ಮನೆಗಳಿರೋದು. ಪಕ್ಕದಲ್ಲಿ ಒಂದು ತೊರೆ ಹರಿಯುತ್ತೆ, ಹಳ್ಳ ಹರಿಯುತ್ತೆ. ಎಷ್ಟು ಹಳ್ಳ ಹೇಗಿತ್ತು ಅಂದ್ರೆ ಹಾಲಿನ ತೊರೆ ಅನ್ಕೊಳ್ಬೇಕು, ಆ ರೀತಿಯಾಗಿ ತುಂಬಾ ಬ್ಯೂಟಿಫುಲ್ ಆಗಿರೋ ಒಂದು ಗ್ರಾಮದಿಂದ ಆ ಊರಿಗೆ ಹಾಲಸಾಗರ ಅಂತ ಬಂತು. ಆಕ್ಚುಲಿ ನನ್ನ ಹೆಸರು, ಸಂಪೂರ್ಣ ಹೆಸರು ಕೊಲಮೆಗೆಡ್ಡೆ ಸಿದ್ದಪ್ಪ ಲತಾ ಕುಮಾರಿ. ಕೊಲಮೆಗೆಡ್ಡೆ ಅನ್ನೋದು ಒಂದು ಸರ್ನೇ. ನಮ್ಮ ತಾತನಿಗೆ ಆ ಕೊಲಮೆಗೆಡ್ಡೆ ಅಂತಂದ್ರೆ ಆ ಹೊಲ ಬಂತಂತೆ ಅವ್ರಿಗೆ. ನಿಮ್ಗೆ ಗೊತ್ತಲ್ಲ, ಕೊಲುಮೆ ಅಂದ್ರೆ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಆಚಾರ್ಯರು, ಅಕ್ಕ ಸಾಲಿಗರು, ಇದು ಕಬ್ಬಿಣದ ಕೆಲಸ ಮಾಡ್ತಾರೆ. ಅಲ್ಲಿ ಪುರಾತನ ಅವಶೇಷಗಳು ಅಲ್ಲಿ ಸಿಕ್ಕಿತ್ತಂತೆ. ನಮ್ಮ ತಾತನಿಗೆ ಬರುವಾಗ ಆ ಹೊಲ ಬಂದಾಗ ಅವರ ಸರ್ನೇಮ್ ಕೊಲಮೆಗೆಡ್ಡೆ ಹಾಕ್ಬಿಟ್ಟು, ಹಾಗಾಗಿ ನಮ್ಮ ಹೆಸರು ಕೊಲಮೆಗೆಡ್ಡೆ ಸಿದ್ದಪ್ಪ ಲತಾ ಕುಮಾರಿ ಅಂತ ಹಾಕಿತ್ತು. ಅಂದ್ರೆ ಈಗಲೂ ನೀವೇನಾದ್ರೂ ನಿಮ್ಮ ಜೀವನದಲ್ಲಿ ತುಂಬಾ ಸಂತೋಷ ಕ್ಷಣಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಅಂತ ಅಂದ್ರೆ ಬಾಲ್ಯನೇ ನೆನಪು ಬರುತ್ತದೆ. ಆಕ್ಚುಲಿ ನಮ್ಮ ತಂದೆ ಅಲ್ಲಿ ಹುಟ್ಟಿ ಬೆಳೆದ್ರು ತುಂಬಾ ಬಡತನದಿಂದ ಬರ್ಲಿಲ್ಲ ನಾವು. ಹಾಗಂತ ಅಂದ್ರೆ ತುಂಬಾ ಲಕ್ಸುರಿ ಅಲ್ಲ, ಆದ್ರೆ ನಮ್ಮ ತಾತ ವ್ಯಾಪಾರ ಮಾಡ್ತಾ ಇದ್ರು, ಹುಣಸೆ ಹಣ್ಣಿನ ವ್ಯಾಪಾರ. ಹಾಗಾಗಿ ಮನೆ ಕಡೆ ತುಂಬಾ ಚೆನ್ನಾಗಿದ್ರು. ಆಗಿನ ಕಾಲದಲ್ಲೇನೆ ಗದ್ದೆ, ತೋಟ, ತುಂಬಾ ವೆಲ್ಟುಡು ನಮ್ಮ ಆ ಗ್ರಾಮದಲ್ಲಿ ಚೆನ್ನಾಗಿ ಇದ್ವಿ. ಸೊ ಹಾಗಾಗಿ ಬಾಲ್ಯ ತುಂಬಾ ಚೆನ್ನಾಗಿ ಇತ್ತು. ನಾನಂತೂ ಬಹಳ ಸಾಹಸ
ಅಡ್ವೆಂಚರಸ್ ಅಡ್ವೆಂಚರಸ್ ಟಾಮ್ ಬಾಯ್ ಅಂತಾರಲ್ಲ ಹಾಗೆ. ನನಗೆ ಈ ಜೆಂಡರ್ ಬಯಾಸ್ ಈಗಲ್ಲ, ಮನೆಯಿಂದಲೇ ನಮ್ಗೆ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ವೆರಿ ಒಂದು ಅಡ್ವೆಂಚರಸ್ ಆಗಿ ನಾವು ಬೆಳೆದ್ವಿ. ಸಾಹಸ ಗುಡ್ಡ ಗಾಡಿಗಳನ್ನ ಸುತ್ತಾ ಇದ್ವಿ, ಹಾಗೆ ಮಾಡ್ತಿದ್ವಿ, ಈಜಾಡ್ತಾ ಇದ್ವಿ. ಪುಟ್ಟ ಮಕ್ಕಳು ಈಜಾಡೋದು ಕಲ್ತ್ವಿ, ಬಾವಿಗಳಲ್ಲಿ ಹಾರ್ಬಿಡ್ತಾ ಇದ್ವಿ. ಹೊಲಗಳಲ್ಲಿ ಬಾವಿಗಳು ಇರ್ತಿತ್ತಲ್ಲ, ಹಾಗೆಲ್ಲ ಓಪನ್ ವೆಲ್ಸ್ ಬಾವಿಗೆ ಹಾರೋದು, ಮತ್ತೆ ಹುಡುಗರ ಜೊತೆ ಕಾಂಪೀಟ್ ಮಾಡೋದು, ಬೆಟ್ಟ ಗುಡ್ಡದಲ್ಲಿ ಟ್ರೆಕ್ಕಿಂಗ್. ಆಮೇಲೆ ಆಕ್ಚುಲಿ ತುಂಬಾ ಡೇಂಜರಸ್ ಪ್ಲೇಸ್ ಎಲ್ಲ ಹೋಗ್ಬಿಟ್ಟಿದ್ದೇವೆ. ಸೊ ಈಗ ನೆನಪು ಮಾಡ್ಕೊಂಡ್ರೆ ಎಷ್ಟು ಕೇರ್ ಫ್ರೀ ಮತ್ತೆ ಸಾಹಸಮಯವಾಗಿತ್ತು ಬಾಲ್ಯ. ಮತ್ತೆ ಯಾವುದೇ ಕಲ್ಮಶವಿಲ್ಲದೆ ನಿಷ್ಕಲ್ಮಶವಾದ ಬಾಲ್ಯ ನಮ್ದಾಗಿತ್ತು. ನಿಜವಾಗ್ಲೂ ನೆನಪು ಮಾಡ್ಕೊಂಡ್ರೆ ಹಾಗೆ ತಮ್ಮ ಶಿಕ್ಷಣ ಕೂಡ ತಮ್ಮ ತಂದೆ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ಶಿಕ್ಷಣ ಕೂಡ ಒಂದು ಕಡೆ ಆಗಿಲ್ಲ ನಿಮ್ದು. ನಮ್ಮ ಬಾಲ್ಯದ ಮೊದಲ ಶಾಲೆ ನಾವು ಹೋಗಿದ್ದು ಬಹಳ ಸಣ್ಣ ಗ್ರಾಮ ತುರುವನೂರು ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ. ಅಲ್ಲಿ 1ನೇ ತರಗತಿ, ನಂತರ 2ನೇ ತರಗತಿಯಿಂದ 5ನೇ ತರಗತಿವರೆಗೂ ಚಳ್ಳಕೆರೆಯಲ್ಲಿ. ಅಲ್ಲಿ ಒಂದು ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಇತ್ತು, ಕಾನ್ವೆಂಟ್ ಶಾಲೆ ಅಂತ ಕರೆಯೋರು. ಆಗಿನ ಕಾಲಕ್ಕೆ ತುಂಬಾ ಒಳ್ಳೆಯ ಹೆಸರಿತ್ತು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಶಿಕ್ಷಣದ ಬುನಾದಿ ಬಿದ್ದಿದೆ ಆ ಶಾಲೆಯಲ್ಲಿ. ತುಂಬಾ ಒಳ್ಳೆಯ ಶಾಲೆ. ಅಲ್ಲಿ ಮಾರಲ್ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋರು. ಆಮೇಲೆ ಒಂದು ಏನದು ಸ್ವತಂತ್ರ ಸಂಗ್ರಾಮದ ಸ್ಟೋರಿಗಳನ್ನ ಹೇಳೋರು. ನಮ್ಮನ್ನ ಒಂದು ರೀತಿಯ ರಾಷ್ಟ್ರೀಯತೆ, ನಮ್ಮ ಒಂದು ದೇಶದ ಬಗ್ಗೆ ಒಂದು ದೇಶಭಕ್ತಿಯನ್ನ ಮೂಡಿಸ್ಲಿಕ್ಕೆ ಆ ಶಾಲೆ ತುಂಬಾ ಕಾರಣ ಆಯ್ತು ಅನ್ಸುತ್ತೆ. ಅಲ್ಲಿ ಇನ್ನೊಂದು ನಾನು ತುಂಬಾ ನೆನಪು ಮಾಡ್ಕೊಳ್ಳೋದು, ಆ ಶಾಲೆಯಲ್ಲಿ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನಂಗೆ, ಹುಡುಗಿಯರು. ಅವ್ರು ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಹಾಷಾ, ಪ್ರಶಾಂತಿ, ಶರ್ಮಿಳಾ, ನಾಗು, ಮೈ ಬೆಸ್ಟ್ ಫ್ರೆಂಡ್, ಎಲ್ಲಿದ್ದೀರೋ ಗೊತ್ತಿಲ್ಲ. ಬಟ್ ಇದು ನೋಡಿದ್ರೆ ಅವ್ರಿಗೆ ಖುಷಿ ಆಯ್ತು. ತುಂಬಾ ಒಳ್ಳೆ ಗ್ರೂಪ್. ಯಾಕೆ ಅದನ್ನ ನಾನು ನೆನಪು ಮಾಡ್ಕೋತೀನಿ ಅಂದ್ರೆ, ನನಗೆ ನಿಜವಾಗ್ಲೂ ಓದೋ ಹುಚ್ಚು ಬಂದಿದ್ದೆ ಆ ಶಾಲೆಯಲ್ಲಿ. ಹೇಗೆ ಅಂದ್ರೆ 2ನೇ 3ನೇ ತರಗತಿ ಇರ್ತಾ ಇದ್ವಿ, ನಾವು ಅನೇಕ ಪುಸ್ತಕಗಳನ್ನ ಓದ್ತಾ ಇದ್ವಿ. ಅದನ್ನು ನಿಮ್ಗೆ ಗೊತ್ತಿರಬೇಕು, ಕಾಮಿಕ್ಸ್ ಅಂತ ಹೇಳಿ, ಅಮರ ಚಿತ್ರಕಥೆ ಕಾಮಿಕ್ಸ್ಗಳು. ಅವುಗಳನ್ನ ಓದ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟು ಬೇಗ ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಾಗೋಗ್ಬಿಡ್ತು. ಈಗ ನಾವು ಅಂಬೇಡ್ಕರ್ನ ಓದ್ಬೇಕಾದ್ರೆ ಅವರು ಪಟ್ಟಿರ್ತಕ್ಕಂತ ಕಷ್ಟ, ಅವರ ಕಾಮಿಕ್ಸ್ ಓದ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಅದೇ ರೀತಿ ಬಸವಣ್ಣನವರನ್ನ ಓದಿದ್ವಿ, ಅವರ ವಚನಗಳಲ್ಲಿ ಅವರ ಕಾಮಿಕ್ಸ್, ಅವರ ಜೀವನ ಚರಿತ್ರೆಯನ್ನ ತಿಳ್ಕೊಂಡ್ವಿ. ಅಷ್ಟು ಪುಟಾಣಿ ಬಸವಣ್ಣನವರು ಒಂದು ಸಂಪೂರ್ಣ ವ್ಯವಸ್ಥೆ ವಿರುದ್ಧ ಅವರು ಬಂಡಾಯ ಹೇಳ್ತಾರೆ ಅಂದ್ರೆ ಆ ಧೈರ್ಯ, ಅವರ ಸಾಹಸ. ಅಂದ್ರೆ ಮಕ್ಕಳಿಗೆ ಅಷ್ಟು ಬೇಗ ಅವೆಲ್ಲ ಪರಿಚಯ ಆಗ್ತಾ ಹೋಯ್ತು. ನಮ್ಮ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಇರಬಹುದು, ನಮ್ಮ ಸಮಾಜದ ವ್ಯವಸ್ಥೆ ಬಗ್ಗೆ ಇರಬಹುದು, ಮತ್ತೆ ಅನೇಕ ಸಾಹಸಮಯ ಮತ್ತೆ ಪುರಾಣ ಕಥೆಗಳು ಅಲ್ಲಿಂದಲೇ ಗೊತ್ತಾಯ್ತು ನಮ್ಗೆ. ರಾಮಾಯಣ, ಮಹಾಭಾರತ. ಅಂದ್ರೆ ಪುಟ್ಟ ಮಕ್ಕಳಿಗೆ ಆ ಎಲ್ಲಾ ವ್ಯಾಲ್ಯೂಸ್ ಇಂಬೈಬ್ ಆಗ್ತಾ ಮತ್ತೆ ಅನೇಕ ವಿಷಯಗಳು ಆ ಮುಖಾಂತರ ತುಂಬಾ ಹೋಗ್ತಾ ಇದ್ದೆ ನನಗೆ. ನೀವು ಚಿಕ್ಕನಿದ್ದಾಗ ವಿಜ್ಞಾನಿ ಆಗ್ಬೇಕು ಅಂತ ಹೆಂಗೆ ಬಂತು ವಿಜ್ಞಾನಿ ಆಗ್ಬೇಕು ಅಂತ ಆ ವಯಸ್ಸು? ಅದು ಹೇಳಿದ್ನಲ್ಲ, ಓದೋದು ಬೇಗ ಶುರು ಮಾಡ್ಬಿಟ್ವಿ. ಆಮೇಲೆ ನಾನು 5ನೇ ಕ್ಲಾಸ್ಗೆ ಬರೋದೊಳಗೆ ನಾವು ನಾವೆಲ್ಸ್ ಓದ್ಲಿಕ್ಕೆ ಶುರು ಮಾಡ್ಬಿಟ್ಟೆ. ಕಾದಂಬರಿಗಳನ್ನ ಓದ್ತಾ ಇದ್ದೆ. ಅಮ್ಮನಿಗೆ 3 ಹುಚ್ಚಿತ್ತು. ಒಂದು ಕಾದಂಬರಿ ನೋಡೋದು, ಸಿನಿಮಾ ನೋಡೋದು, ಇನ್ನೊಂದು ಎಂಬ್ರಾಯ್ಡ್ರಿ. 3 ಹುಚ್ಚಿತ್ತು. ಹಾಗಾಗಿ ಅಮ್ಮನ ಕಾದಂಬರಿಗಳನ್ನ ಕಂಡು ಹೋಗ್ತಾ ಇದ್ದೆ ನಾನು. ಸೊ ಹಾಗಾಗಿ ಆ ತರ ಓದುವಾಗ ಒಂದು ಸುಧಾ ಮಾಸಪತ್ರಿಕೆ ಬರೋದು. ಅದರಲ್ಲಿ ನೇಮಿಚಂದ್ರ ಅಂತ ಹೇಳಿ ಒಬ್ಬ ಕನ್ನಡದ ಖ್ಯಾತ ಪ್ರಸಿದ್ಧ ರೈಟರ್ ಇದ್ದಾರೆ. ಅವರು ಮೇಡಮ್ ಕ್ಯೂರಿ ಅಂತ ಹೇಳಿ ಒಂದು ಧಾರಾವಾಹಿ ಆಗಿ ಬರೋದು ನಮ್ಮ ಸುಧಾ ಮಾಸಪತ್ರಿಕೆಯಲ್ಲಿ. ಅದನ್ನು ಓದ್ತಾ ಹೇಗೆ ಅನಿಸ್ತು ಅಂದ್ರೆ, ಹೀಗೂ ಹೆಣ್ಮಕ್ಳು ಹಾಗಬಹುದು ಅನ್ನೋದಕ್ಕೆ ಮೇಡಮ್ ಕ್ಯೂರಿ ಅವರು ಕಾರಣ. ಯಾಕಂದ್ರೆ ಮೊದಲ ಮಹಿಳೆ ನೋಬೆಲ್ ಪ್ರೈಸ್ ತಗೊಂಡವರು, 2 ಮೂಲ ಧಾತುಗಳನ್ನ ಅವರು ಕಂಡುಹಿಡಿತಾರೆ. ಆಮೇಲೆ ಅವರ ರಾಷ್ಟ್ರೀಯ ಪ್ರೇಮ ಎಷ್ಟಿತ್ತು ಅಂದ್ರೆ, ಒಂದು ಇನ್ವೆನ್ಷನ್ಗೆ ಅವರು ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ನ ಕಂಡುಹಿಡಿತಾರೆ. ಅದಕ್ಕೆ ಪೊಲೋನಿಯಂ ಅಂತ ಹೆಸರು ಕೊಡ್ತಾರೆ. ಅವರ ಪೋಲ್ಯಾಂಡ್ ಅವರು ರಾಷ್ಟ್ರ ಭಕ್ತಿಯನ್ನ ಆ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾನು ಅನ್ಕೊಂಡೆ, ನಾನು ನಮ್ಮ ದೇಶಕ್ಕೆ ಹೋಗಿ ಏನಾದ್ರೂ ಮಾಡ್ಬೇಕು, ಒಂದು ನೋಬೆಲ್ ಲಾರಿಯೇಟ್ ಆಗ್ಬೇಕು, ವಿಜ್ಞಾನಿ ಆದ್ರೆ ನಮ್ಮ ದೇಶದ ಹೆಸರನ್ನ ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ತುಂಬಾ ಆಸೆ ಇತ್ತು, ಒಬ್ಬ ವಿಜ್ಞಾನಿ ಆಗ್ಬೇಕು. ಅದು ಅಷ್ಟೇ ಅಲ್ಲ, ನೋಬೆಲ್ ಪ್ರಶಸ್ತಿಯನ್ನ ಗಳಿಸ್ಬೇಕು, ಅದು ನನ್ನ ಆಸೆ ಆಗಿತ್ತು. ವಿಜ್ಞಾನಿ ಆಗ್ಬೇಕಾದ್ರು ಈಗ ಐಎಎಸ್ ಅಧಿಕಾರಿ ಇನ್ನು ಮುಂದೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಸ್ಕೂಲ್ ಎಲ್ಲ ಮುಗಿಸಿದ ಮೇಲೆ ಕಾಲೇಜು ಆ ಶಿಕ್ಷಣ ಎಲ್ಲ ಕಲಿತೀರಾ? ಅದ್ರ ನಂತರ ಮತ್ತೆ ನಮ್ಗೆ ದಾವಣಗೆರೆಗೆ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆಗ್ತದೆ. ಅಲ್ಲಿ ನಾವು ಮತ್ತೆ 6th and 7th ಒಂದು ಬಾಪೂಜಿ ಶಾಲೆ ಅಂತ ಹೋಗ್ತೇವೆ. ಅಲ್ಲಿಂದ ಗವರ್ಮೆಂಟ್ ಸೀತಮ್ಮ ಗವರ್ಮೆಂಟ್ ಹೈಸ್ಕೂಲ್ ಅಂತ ಇರುತ್ತೆ. ಅಲ್ಲಿಂದ ಶುರು ಆಗುತ್ತೆ ನಮ್ಮ ಗವರ್ಮೆಂಟ್ ಶಾಲೆಗಳ ಜೊತೆಗೆ ನಂಟು. ಹೈಸ್ಕೂಲ್ಗೆ ಗವರ್ಮೆಂಟ್ ಶಾಲೆಗೆ ಹೋಗ್ತೇನೆ.
ಅಲ್ಲಿ ನಮ್ಗೆ ಗೊತ್ತಾಗಿದ್ದು ಸೆಲ್ಫ್ ಸ್ಟಡಿ ಅಂದ್ರೆ ಏನು ಅಂತ ಹೇಳಿ. ಆಕ್ಚುಲಿ ಸರ್ಕಾರಿ ಶಾಲೆಗೆ ಹೋದ ಮಕ್ಕಳಿಗೆ ಸ್ವತಃ ಹೇಗೆ ಓದ್ಬೇಕು ಅನ್ನೋದು ಬೇಗ ಬಂದ್ಬಿಡ್ತದೆ. ಸೊ ನಿಜವಾಗ್ಲೂ ಒಂದು ವಿದ್ಯಾಭ್ಯಾಸ ಅಲ್ಲಿ ಮುಗಿಸಿ AVK ಕಾಲೇಜ್ ದಾವಣಗೆರೆಯಲ್ಲಿ ಮತ್ತೆ ಡಿಗ್ರಿ ಮುಗಿಸಿದ್ವಿ. ಮತ್ತೆ ಕುವೆಂಪು ಯೂನಿವರ್ಸಿಟಿಯಿಂದ MSc ಮೈಕ್ರೋಬಯಾಲಜಿಯಲ್ಲಿ ಮುಗಿಸ್ತೇವೆ. ಈ MSc ಪಡಿತಾ ಇರ್ತೀರಾ, ಆದ್ರೆ ಆ ಟೈಮ್ ನಲ್ಲಿ ಮಗನ ಮದುವೆ ಮಾಡಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ತಾವು ಮದುವೆ ಒಪ್ಕೋತಾ ಇರಲ್ಲ, ಅಮ್ಮ ಕನ್ವಿನ್ಸ್ ಮಾಡ್ತಾರೆ. ಹೆಂಗ್ ಕನ್ವಿನ್ಸ್ ಮಾಡ್ತಾರೆ ಅದೊಂದು ಬಹಳ ಸ್ವಾರಸ್ಯಕರವಾಗಿದೆ. ಹೌದು, ಆಕ್ಚುಲಿ ಇನ್ನು ಮೊದಲ ಫಸ್ಟ್ ಇಯರ್ MSc ಇತ್ತು. ಮದ್ವೆಗೆ ಯಾವುದೋ ಒಳ್ಳೆ ಹುಡುಗ ಸಿಕ್ಬಿಟ್ಟಿದ್ದಾನೆ ಅಂತ ಹೇಳಿ ಪೇರೆಂಟ್ಸ್ ಗಳಿಗೆ ಖುಷಿ ಆಗೋಯ್ತು. ಕನ್ವಿನ್ಸ್ ಮಾಡಿದ್ರು. ಏನು ಅಂತ ಅಂದ್ರೆ, ನೋಡಿ ನಮ್ಗಂತೂ ಮಗಳಿಗೆ ಮದುವೆ ಮಾಡುವ ಜವಾಬ್ದಾರಿ ಇವರೆಲ್ಲ ಅಂದ್ರೆ ಯಾರಿಗಾದ್ರೂ ನಾವು ಮದುವೆ ಮಾಡ್ಕೊಡ್ಲೇಬೇಕಾಗತ್ತೆ. ಹುಡುಗನು ಒಳ್ಳೆಯವನಿದ್ದಾನೆ, ಮದುವೆ ಆದ ನಂತರನೂ ಓದ್ಬಾರ್ದು ಅಂತ ಹೇಳಿದೆ, ಹೋದ ನೀನು ಯಾರು ತಡಿತಾರೆ ನಿನಗೆ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ರು. ಸೊ ಹಾಗಾಗಿ ಕೊನೆಗೆ ಮದುವೆನೂ ಆಯ್ತು ಫಸ್ಟ್ ಇಯರ್ ಅಲ್ಲೇನೆ MSc ಅಲ್ಲಿ. ಮದ್ವೆ ಆಗಿ ಹೋದ್ಮೇಲೆ ನಿಜವಾಗ್ಲೂ ಓದಿಸ್ತಾರೆ ಅಂತ ಅನ್ನಿಸ್ತಾ? ಸಪೋರ್ಟ್ ಮಾಡಿದ್ರೆ? ಅದು ತುಂಬಾ ಎಷ್ಟು ಕಷ್ಟ ಆಯ್ತು ಅಂದ್ರೆ, ನಮ್ಮ ಸೀನಿಯರ್ಸ್ ಎಲ್ಲ ಹೇಳೋರು, ಕಲ್ಯಾಣಂ ವಿದ್ಯಾ ನಾಸ್ತಿ ಅಂದ್ರೆ ಮದ್ವೆ ಹಾಕ್ಬಿಟ್ರೆ ವಿದ್ಯೆ ನಿಂತು ಹೋಗ್ಬಿಡ್ತದೆ, ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಹೇಳಿ ಭಯ ತುಂಬಾ ಇತ್ತು. ಬಟ್ ಹಸ್ಬೆಂಡ್ಗೆ ಸ್ವಲ್ಪ ಅವರು ಹೇಳಿದ್ರು ಯಾಕೆ ಹೋಗ್ಬೇಕಿದೆ ಅನ್ನೋ ಒಂದು ಬಿಗಿನಿಂಗ್ ಅಲ್ಲಿ ಇತ್ತು. ಆದ್ರೆ ಸ್ವಲ್ಪ ನಾನು ಯಾವಾಗ ಹಠ ಮಾಡ್ತಾ ಇದ್ದೆ, ಫರ್ಮ್ ಇದ್ದೆ, ಏನೋ ಹುಡುಗಿ ಹೋಗ್ತೀನಿ ಅಂತ ಇದ್ದಾಳೆ, ಹೋಗ್ಲಿ ಬಿಡು ಅಂತ ಹೇಳಿ ಜಸ್ಟ್ ಒಪ್ಕೊಂಡ್ರು. ಹೇಗೋ MSc ಆಯ್ತು. ಬಟ್ MSc ಆಗೋದ್ರಲ್ಲಿ ನಂಗೆ ಏನಾಯ್ತು, ಮೊದಲನೇ ವರ್ಷದಲ್ಲಿ ಮದ್ವೆ ಆದ್ರೆ MSc ಮುಗಿಯೋದ್ರೊಳಗೆ ನನಗೆ ಮಗುನೂ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಎಷ್ಟು ಸ್ಟ್ರಗ್ಲಿಂಗ್ ಪೀರಿಯಡ್ಸ್ ಇತ್ತು ಅಂದ್ರೆ, ನಾನು ಎಕ್ಸಾಮ್ ಬರ್ದಾಗ ಐ ವಾಸ್ ಕ್ಯಾರಿಂಗ್ 7 months ಪ್ರೆಗ್ನೆಂಟ್. ಫೈನಲ್ ಇಯರ್ ಎಕ್ಸಾಮ್ ಬರ್ದಾಗ ಅಂದ್ರೆ ಆ ಪೀರಿಯಡ್ ಪೂರ್ತಿ ಮಗುನು ಜೊತೆಲಿ ಅಂದ್ರೆ ಕ್ಯಾರಿ ಮಾಡಿ ಜೊತೆಲಿ ಎಕ್ಸಾಮ್ ಬರ್ದು ಅಂದ್ರೆ ಯಾವ್ದಕ್ಕೂ ಡಿಸ್ಟ್ರಾಕ್ಟ್ ಆಗ್ಲಿಲ್ಲ. ಅಂದ್ರೆ ಅಷ್ಟು ಫರ್ಮ್ ಇರೋದು ನೋಡಿ, ಈವನ್ ಪ್ರೆಗ್ನೆಂಟ್ ಆದ್ರೂ ಮಗು ಕ್ಯಾರಿ ಮಾಡ್ಕೊಂಡು ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿ ಕ್ಲಾಸಸ್ ಅಟೆಂಡ್ ಆಗಿ ಪ್ರಿಪರೇಷನ್ ಆಗಿ ಅಂದ್ರೆ ಫುಲ್ಲಿ ಡೆಡಿಕೇಟೆಡ್ ಆಗಿ ಕೊನೆಗೆ ಹಠ ಮಾಡಿ MSc ಮುಗಿಸ್ದೆ. ಅಲ್ಲಿವರೆಗೂ ನಮ್ಗೆ IAS ಬಗ್ಗೆ ಗೊತ್ತಿತ್ತು, ಒಂದು ಉನ್ನತ ಹುದ್ದೆ, ಒಳ್ಳೆ ಡೆಪ್ಟಿ ಕಮಿಷನರ್ ಅಥವಾ ಕಲೆಕ್ಟರ್ ಅಂತ ಕರೀತಾರೆ, ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ, ಯಾವತ್ತೂ ಕಣ್ಣಾರೆ ಎಲ್ಲಿ ನೋಡಿರ್ಲಿಲ್ಲ ಬರೀ. ಹಾಗಾಗಿ ಆ ಕನಸು ಅಷ್ಟಾಗಿ ದೂರ ಅನ್ಸೋದು, ಅದನ್ನ ನಮ್ಮಂತವ್ರ ಕೈಲಿ ಆಗೋದಿಲ್ಲ. ನಾವೆಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ನಾವು ನೋಡು ಅನ್ನೋ ಒಂದು ಸ್ವಲ್ಪ ಕೀಳಿರಿಮೆನೂ ಇತ್ತು, ಅದೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಒಂದು ಬಾರಿ ನಮ್ಮ ಹಸ್ಬೆಂಡ್ ಅವರ ಊರಿಗೆ ಹೋದ್ವಿ, ಅವರ ಹಳ್ಳಿಗೆ ಹೋದ್ವಿ. ಅವ್ರದ್ದು ಹಳೆ ಒಂದು ಹಂಚಿನ ಒಂದು ಪಲೇಶಿಯಲ್ ಬಂಗ್ಲೆ ತರ ಇತ್ತು, ಒಂದು ದೊಡ್ಡ 4 ರೂಮ್ಸ್ ಇತ್ತು ಅದ್ರಲ್ಲಿ. ನಾನು ಒಂದು ದಿನ ನೋಡಿದೆ, ಎಲ್ಲಾ ರೂಮ್ಗಳಲ್ಲೂ ಎಲ್ಲ ಇಡೀ ಮನೆ ನೋಡ್ಕೊಂಡ್ ಬಂದಲ್ಲ, ಈ ಒಂದು ಮನೆ ನೋಡಿದೆ, ಒಂದು ರೂಮ್ ಯಾವಾಗ್ಲೂ ಬೀಗ ಹಾಕಿರ್ತಾ ಇತ್ತು. ಅವ್ರಿಗೆ ಕೇಳಿದೆ, ಎಲ್ಲಾ ರೂಮಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ, ಇದನ್ನ ಯಾಕೆ ಬೀಗ ಹಾಕಿದ್ದೀರಿ ಅಂತ ಕೇಳಿದೆ. ಅವರು ತಾಳು ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಕೀ ಇಸ್ಕೊಂಡ್ ಬಂದ್ರು. ಕೀ ಓಪನ್ ಮಾಡಿ ನೋಡ್ತಾನೆ ಟ್ರೆಷರ್, ಒಂದು ಭಂಡಾರನೇ ಇದೆ, ಪುಸ್ತಕ ಭಂಡಾರ. ಅಷ್ಟು ಪುಸ್ತಕ ಅಂದ್ರೆ ಆಮೇಲೆ ಕೇಳಿದ್ರು, ಏನಿದೆ ಇಷ್ಟು ಪುಸ್ತಕಗಳು ಅಂತ ಹೇಳಿ. ಆಗ ನಮ್ಮ ಹಸ್ಬೆಂಡ್ ಹೇಳಿದ್ರು, ನಾನು ಸಹ UPS ಗೆ ಪ್ರಿಪೇರ್ ಆಗ್ತಾ ಇದ್ದೆ, ಬ್ಯಾಂಕ್ ಎಕ್ಸಾಮ್ ಸಿಕ್ಬಿಡ್ತು, ಬ್ಯಾಂಕ್ ಅಲ್ಲಿ ಪ್ರೊಬೇಷನರಿ ಆಫೀಸರ್ ಅಂತ ಸೆಲೆಕ್ಟ್ ಆಗ್ಬಿಟ್ಟೆ. ಆಮೇಲೆ ಓದ್ಲಿಕ್ಕೆ ಟೈಮ್ ಆಗ್ಲಿಲ್ಲ. ಆ ಎಲ್ಲಾ ನನ್ನ ಕಲೆಕ್ಷನ್ಸ್ ಬುಕ್ಸ್ ನ ತಗೊಂಡು ರೂಮಿಂದ ಖಾಲಿ ಮಾಡಿ ಇಲ್ಲಿ ತಂದು ಹಾಕ್ಬಿಟ್ಟಿದ್ದೇನೆ. ನಮ್ಮ ಅತ್ತೆ ಏನ್ ಮಾಡ್ತಾ ಇದ್ರು ಅದಕ್ಕೆ, ನಮ್ಮ ಅತ್ತೆ ಹೆಸರು ನಿಂಗಮ್ಮ, ತುಂಬಾ ಒಳ್ಳೆಯವರು. ಅವರು ತುಂಬಾ ಫೇಮಸ್ ನಮ್ಮ ಹಳ್ಳಿಯಲ್ಲಿ. ಯಾಕೆ ಅಂದ್ರೆ ಆ ಪುಸ್ತಕಗಳನ್ನ ಕೇಳ್ಕೊಂಡು ಬರೋರು, ನಿಂಗಮ್ಮ ನಿನ್ನ ಒಂದು ಪುಸ್ತಕ ಕೊಡು ನಿನ್ನ ಮಗಂದು ಅಂತ ಹೇಳಿ. ಇವ್ರ ಹೌದಾ ತಗೊಳ್ಳಿ ಅಂತ ಕೊಡೋರು. ಆ ಪುಸ್ತಕ ಏನಕ್ಕೆ ಉಪಯೋಗ ಮಾಡೋರು ಗೊತ್ತಾ, ಹಳ್ಳಿಯಲ್ಲಿ ಅಲ್ಲೆಲ್ಲ ಫಂಕ್ಷನ್ಸ್ ನಡೆದ್ರೆ ಮಂಡಕ್ಕಿ ಉಸ್ಲಿ ಅಂತ ಕೊಡೋರು, ಹಿಂಗೆಲ್ಲ ಕಟ್ಬಿಟ್ಟು ಮಂಡಕ್ಕಿ ಹಾಕಿ ಕೊಡ್ಲಿಕ್ಕೆ. ಆ ಪೇಪರ್ ಹರಿಯೋದು, ಇದು ಮಾಡೋದು, ಮಂಡಕ್ಕಿ ಹಾಕಿ ಕೊಡೋದು, ಇದಕ್ಕೆ ಪುಸ್ತಕ ಉಪಯೋಗ ಆಗ್ತಾ ಇತ್ತು. ದೆನ್ ನಾನು ಅವತ್ತೆಲ್ಲ ಕೂತ ನೋಡಿ, ಒಂದು ದಿನ ಪೂರ್ತಿ ಕೂತು ಎಲ್ಲ ಪುಸ್ತಕಗಳನ್ನ ನೋಡ್ತಾ ಹೋಗ್ತೇನೆ. ಆ ಕಲೆಕ್ಷನ್ಸ್ ನೋಡಿದ್ರೆ ಒಂದು IAS ಎಕ್ಸಾಮ್ಗೆ ಓದ್ಲಿಕ್ಕೆ ಏನೇನ್ ಬೇಕು ಎಲ್ಲಾ ಮೆಟೀರಿಯಲ್ ಇತ್ತು. ದೆನ್ ಆ ಪ್ಯಾಕ್ಡ್ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡು ಒಂದ್ 4-5 ಬಾಕ್ಸ್ ಮಾಡ್ಕೊಂಡು ತಗೊಂಡು ಹೊರಟೆ. ನಮ್ಮ ಅತ್ತೆಗೆ ತುಂಬಾ ಬೇಜಾರು ಆಗ್ಬಿಟ್ಟಿತ್ತು, ಏನಿದೆ ಅವರ ಟ್ರೆಷರ್ ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳಿ, ಅವರ ಸಂಪತ್ತು ತಗೊಂಡು ಹೋಗ್ತಾ ಇದೀನಿ ಅಂತ ಹೇಳಿ.
ಆಮೇಲೆ ನಮ್ಮ ಹಸ್ಬೆಂಡ್ ಹೇಳಿದ್ರು ಇಲ್ಲ ಅಮ್ಮ ಅವಳೆಲ್ಲ ಓದ್ಬಿಟ್ಟು ಮತ್ತೆ ವಾಪಸ್ ಕೊಡ್ತಾಳೆ ನಿನಗೆ ಅಂತ ಹೇಳಿ ದೆನ್ ಆಯ್ತು ಹೀಗೆ ನಡೀತು. ಸೊ ಆ ಪ್ರೆಜರ್ ತಗೊಂಡು ಹೋಗ್ತೀರಾ, ಅದು ಯಾವ್ದೇ ಕೋಚಿಂಗ್ ಹೋಗಲ್ಲ, ತಗೊಂಡು ಕಷ್ಟ ಬಿದ್ದು ಹೋಗ್ತೀರಾ, 12 ಗಂಟೆ ಓದ್ತಾ ಇರ್ತೀರಾ. ಆ ಓದಿನ ಬಗ್ಗೆ ಹೇಳ್ಬೋದು, ಹೆಂಗ್ ಪ್ರಿಪೇರ್ ಆದ್ರಿ? ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡೋದು, ಯಾಕಂದ್ರೆ ಯಾವುದೇ ಸಾಧನೆಯ ದಾರಿ ಸುಲಭ ಇರಲ್ಲ, ತುಂಬಾ ಟಫ್ ಇದ್ದೇ ಇರುತ್ತೆ. ಅದನ್ನ ದಾಟಿ ಹೋದ್ರೆ ಮಾತ್ರ ನಿಮ್ಗೆ ಸಫಲತೆ ಇರ್ತದೆ, ಯಾವ್ದು ಸುಲಭ ಇರಲ್ಲ. ಸೊ ಹಾಗಾಗಿ ಬರೀ 12 hours ಅಲ್ಲ, ನಾ ಹೇಗೆ ಟೈಮ್ ಟೇಬಲ್ ಹಾಕೊಂಡಿರ್ತಿದ್ದೆ ಅಂದ್ರೆ ಮನೆಯಲ್ಲಿ ಮತ್ತೆ ಮನೆ ಕೆಲಸನೂ ನಿಭಾಯಿಸ್ತಾ ಇದ್ದೆ. ಎಲ್ಲರೂ ಹೇಳ್ತಾರಲ್ಲ, ಎಲ್ಲ ಆರಾಮಾಗಿ ಕುತ್ಕೊಂಡು ಓದೋದಲ್ಲ, ಮನೆ ಕೆಲಸ ನಿಭಾಯಿಸ್ಬೇಕು, ಅಡಿಗೆ ಮಾಡ್ಬೇಕು, ಮಗುನ್ ನೋಡ್ಬೇಕು, ಗಂಡನ್ಗೆ ನೋಡ್ಬೇಕು, ಎಲ್ಲಾ ನಿಭಾಯಿಸಿ ಮತ್ತೆ ಓದ್ಬೇಕು ಆ ಸಮಯವನ್ನ ತೆಗೆದು. ಮತ್ತೆ ಒಂದೊಂದು ಕ್ಷಣನೂ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅನ್ನೋದು ಒಂದು ಸ್ಕಿಲ್. ಯಾವುದೇ ಅಭ್ಯರ್ಥಿಗಳು ಓದ್ಬೇಕು ಅಂದ್ರೆ ಮೊದಲು ಕಲಿಬೇಕಾಗಿರೋದು ಟೈಮ್ ಮ್ಯಾನೇಜ್ಮೆಂಟ್. ಹಾಗಾಗಿ ಅದನ್ನ ನನಗೆ ಚೆನ್ನಾಗಿ ಬಂದಿತ್ತು ಅನ್ಸುತ್ತೆ. ಮತ್ತೆ ಇವರು ಸ್ವಲ್ಪ ಗೈಡೆನ್ಸ್ ಕೊಡ್ತಾ ಇದ್ರು, ಆ ಮೆಟೀರಿಯಲ್ ಇರೋದು, ಆಮೇಲೆ UPSC ಗೆ ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕು, ಪ್ರಿಪೇರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಬರೀ ನಾನು ಒಂದು 7-8 ತಿಂಗಳು ಅಷ್ಟೇ ಓದಿದ್ದು ನಾನು ಎಕ್ಸಾಮ್ ತಗೊಳೋದಕ್ಕಿಂತ ಮುಂಚೆ, ಫಿಲ್ಮ್ಸ್ ತಗೊಳೋದಕ್ಕಿಂತ ಮುಂಚೆ. ಮತ್ತೆ ಅದೇ ಮೆಟೀರಿಯಲ್ಸ್ ಯೂಸ್ ಮಾಡಿ. ಬಟ್ ಒಂದು ಕೆಲಸ ಮಾಡ್ಬೇಕು ಎಲ್ಲರೂ ಅಂದ್ರೆ ನ್ಯೂಸ್ ಪೇಪರ್ ಮಾತ್ರ ನಾನು ತುಂಬಾ ರಿಲೀಜಿಯಸ್ ಆಗಿ ಓದ್ತಾ ಇದ್ದೆ. ಒಂದು 4-5 hours ಬರೀ ನ್ಯೂಸ್ ಪೇಪರ್ಗೆ ಇಟ್ಬಿಟ್ಟಿದ್ದೆ ಬಿಗಿನಿಂಗ್ ಅಲ್ಲಿ. ನಿಜವಾಗ್ಲೂ ನೀವು ಪಾಸ್ ಆಗ್ತಿರೋ, ಕ್ಲಿಯರ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಬಟ್ ಈ ಜಗತ್ತನ್ನ ಚೆನ್ನಾಗಿ ಹರ್ತ್ಕೊಂತಾರೆ ಯಂಗ್ಸ್ಟರ್ಸ್. ಒಮ್ಮೆ ಆದ್ರೂ ಅವರು ಪ್ರಿಪೇರ್ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಇಷ್ಟು ಚೆನ್ನಾಗಿ ಓದ್ತಾ ಇರ್ತೀರಾ, ಪ್ರಿಲಿಮ್ಸ್ ಕೂಡ ಪಾಸ್ ಆಗುತ್ತೆ, ಮತ್ತೆ CFTR ವಿಜ್ಞಾನಿ ಆಗೋ ಕಡೆ ಹಂಬಲ ಬರುತ್ತೆ, ಯಾಕೆ? ಇಲ್ಲಿ ನೋಡಿ, ಯಂಗ್ಸ್ಟರ್ಸ್ ಗಳಿಗೆ ಯುವ ಜನತೆಗೆ ಏನಿರ್ತದೆ ಅಂದ್ರೆ ಸೆಲ್ಫ್ ಡೌಟ್ಸ್ ಬಹಳ ಇರ್ತದೆ. ನಂಗೆ 2 ಸರಿ ಫಸ್ಟ್ ಇಯರ್ ಪಾಸ್ ಆಯ್ತು, ನೆಕ್ಸ್ಟ್ ಇಯರ್ ಆಯ್ತು. ಯಾಕಂದ್ರೆ ನಮ್ಮ ಹಸ್ಬೆಂಡ್ ನನ್ನ ಸ್ಟಡಿ ಬಗ್ಗೆ ಅಲ್ಲಿವರೆಗೂ ಅವರು ಸೀರಿಯಸ್ ಇರ್ಲಿಲ್ಲ, ಏನೋ ಓದ್ತಾ ಇದ್ದಾಳೆ ಓದ್ಲಿ ಬಿಡು ಅಂತ ಸುಮ್ಮನೆ ಇದ್ರು. ಅವ್ರು ನಾನು ಯಾವಾಗ ಪ್ರಿಲಿಮ್ಸ್ ಪಾಸ್ ಆದ್ರೆ ಅವ್ರಿಗೆ ಗೊತ್ತಾಯ್ತು ಶಿ ಸೀರಿಯಸ್ ಅಂತ ಹೇಳಿ. ಬಟ್ ನಾನು ರಿಕ್ವೆಸ್ಟ್ ಮಾಡ್ದೆ, ಕೋಚಿಂಗ್ ಎಲ್ಲ ಕಳಿಸಿ ಸ್ವಲ್ಪ ಎಲ್ಲ ಹೊರಗಡೆ ಬೆಂಗಳೂರು, ಡೆಲ್ಲಿ ಎಲ್ಲಾರು ಹೋಗಿ ಬರ್ತೇನೆ, ಯಾಕಂದ್ರೆ ನನಗೆ ಇನ್ನೂ ಎಕ್ಸ್ಟ್ರಾ ಗೈಡೆನ್ಸ್ ಬೇಕು ಅನಿಸ್ತಾ ಇದೆ ಮೇನ್ಸ್ಗೆಲ್ಲ ಪ್ರಿಪೇರ್ ಆಗ್ಲಿಕ್ಕೆ. ಬಟ್ ಅವ್ರು ಹೇಳಿದ್ರು, ಮೇಡಮ್ಮ ನಾನು ಮದುವೆ ಆಗಿರೋದು ಸಂಸಾರ ಮಾಡ್ಲಿಕ್ಕೆ, ನೇರವಾಗಿ ಹೇಳ್ತಾರೆ ಅದು ಕೇಳಿ, ನೀನು ಏನಾದ್ರು ಸಾಧನೆ ಮಾಡೋದಿದೆ ನನ್ನ ಜೊತೆಯಲ್ಲಿ ಮಾಡು, ನಾನಂತೂ ನೀನು ಎಲ್ಲೂ ಕಳಿಸ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಎಷ್ಟು ಗಂಡಸರು ಸ್ವಲ್ಪ ಸೆಲ್ಫಿಶ್ ಆಗಿ ಇರ್ತಾರೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಪೊಸೆಸಿವ್ನೆಸ್ ಜೊತೆಗಿರ್ಬೇಕು ಅಂತ ಹೇಳಿ, ಆಗ ನಮ್ಗೆ ಇನ್ನೂ ಕಷ್ಟ ಆಯ್ತು. ಸೊ 2 ಸಾರಿ ಮೇನ್ಸ್ ಬರ್ದೆ ಆಗ್ಲಿಲ್ಲ. ನಾನ್ ಅನ್ಕೊಂಡೆ ಇಲ್ಲ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಈಗ ಟೈಮ್ ವೇಸ್ಟ್ ಮಾಡಂಗಿಲ್ಲ. ಅಷ್ಟೊಳಗಡೆ ನಾನು ಏನ್ ಮಾಡಿದ್ದೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತದೆ, ನಾವೆಲ್ಲ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋರ್ಗೆ ಎಲ್ಲ ಒಂದು ಎಕ್ಸಾಮ್ ತಗೊಂತೇವೆ, ತುಂಬಾ ಟಫ್ ಎಕ್ಸಾಮ್ ಇರ್ತದೆ. ಅದನ್ನ ನಾನು ಪ್ರತಿ ಬಾರಿ ಬರ್ದಾಗೆಲ್ಲ ಪಾಸ್ ಆಗ್ತಾ ಇದ್ದೆ. ನಾನು ಯಾವಾಗ UPSC ಅಲ್ಲೂ ಬರ್ದಿದ್ದೀನಿ 2 ಸರಿ 3 ಸರಿ ಅದು ಬರ್ದ್ರೆ ಅಲ್ಲಿ ನಮ್ದು UGC CSR ಅಂತ ಹೇಳ್ತೇವೆ. CSR ಬಂದ್ರೆ ಸ್ಟೈಪೆಂಡ್ ತುಂಬಾ ಚೆನ್ನಾಗಿ ಬರ್ತದೆ, ರಿಸರ್ಚ್ಗೆ ಹೋಗಬಹುದು. 3 ಸರಿನೂ ಬರ್ದಿದ್ದೆ, ಬಟ್ ಇದು UPSC ಅಲ್ಲಿ ಕ್ಲಿಯರ್ ಆಗ್ತಿದೆ ಅಂತ ಹೇಳಿ ಹೋಗಿರ್ಲಿಲ್ಲ ರಿಸರ್ಚ್ಗೆ. ಸೊ ಇದು 3ನೇ ಸರಿ ನಾನು ಡಿಸೈಡ್ ಮಾಡ್ಬಿಟ್ಟೆ, ಇಲ್ಲ ನಾನು ಮೇ ಬಿ ಇದಕ್ಕೆ ಹೋಗ್ಬಿಡ್ತೇನೆ, ಇಲ್ಲ ಆಗ್ಲಿಲ್ಲ ಅಂದ್ರೆ ಏನು, ಇದು ಇವ್ರು ಬೇರೆ ಕೋಚಿಂಗ್ ಬೇರೆ ಕಳಿಸ್ತಾ ಇಲ್ಲ, ಮೇ ಬಿ ನಾನು ಸರಿಯಾಗಿ ಪ್ರಿಪೇರ್ ಆಗ್ತಾ ಇಲ್ಲ, ಸೆಲ್ಫ್ ಪ್ರಿಪರೇಷನ್ ಅಲ್ಲ, ಹಾಗಾಗಿ ಸೈಂಟಿಸ್ಟ್ ಆಗ್ಬಿಡೋಣ ಅಂತ ಹೇಳಿ CFTRಗೆ ಈಗ್ಲೂ ನನಗೆ ನೆನಪು ಬರುತ್ತೆ. ನಮ್ಮ ಒಬ್ಬ ಸೀನಿಯರ್ ತಿಪ್ಪೇಸ್ವಾಮಿ ಅಂತ ಹೇಳಿ ಅವರು ನಮ್ಗೆ ಗೈಡ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರು ಅಂದ್ರೆ, ನಾವು CFTRಗೆ ಹೋಗಿ ಅಲ್ಲಿ ನಮ್ಮ ಸೈಂಟಿಸ್ಟ್ ಶ್ಯಾಮಲಾ ಅಂತ ಇದ್ದಾರೆ, ಡಾಕ್ಟರ್ ಶ್ಯಾಮಲಾ ಮೇಡಮ್ ಅಂತ ಹೇಳಿ ಈಗಲೂ ನೆನಪು ಮಾಡ್ಕೋತೀನಿ. ಮೈ ಗೈಡ್, ಮೈ ಟ್ಯೂಟರ್, ಮೈ ಮೆಂಟರ್, ಸಚ್ ಎ ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಅವ್ರನ್ನ ಭೇಟಿಯಾಗೋ ಅವಕಾಶ ಸಿಕ್ತು. ಎಷ್ಟು ವರ್ಷ ಮಾಡ್ತೀವಿ? ಆಕ್ಚುಲಿ ಸುಮಾರು 2.5 ವರ್ಷ ಆಗಿತ್ತು. ಎಷ್ಟು ಒಳ್ಳೆ ಗೈಡ್ ಇದ್ರು ಅಂದ್ರೆ, ಅವ್ರಿಗೆ ನಮ್ಮನ್ನ ಕಳಿಸ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ನಂದು ಅಷ್ಟೊಳಗಡೆ KPSC ಎಕ್ಸಾಮ್ ಬರ್ದು ಮರ್ತ್ ಬಿಟ್ಟಿದ್ವಿ ನಾವು. ಯಾವ್ದಕ್ಕೂ ನಾನ್ ತಿಳ್ಕೊಂಡಿದ್ದೆ ಇದು ಹೇಳಲೇಬೇಕು, ಯಾಕಂದ್ರೆ KPSC ರಿಸಲ್ಟ್ ಬಂದು 10 ದಿನ ಆದ್ರೂ ನಾನು ರಿಸಲ್ಟ್ ನೋಡಕ್ಕೆ ಹೋಗಿರ್ಲಿಲ್ಲ. ಯಾಕಂದ್ರೆ ನಾನ್ ತಿಳ್ಕೊಂಡಿದ್ದೆ ನಮ್ಮಂತವ್ರಿಗೆಲ್ಲ ಹಾಗೆಲ್ಲ ಅಲ್ಲಿ ಕಷ್ಟ ಆಗುತ್ತೆ, ಅದೆಲ್ಲ ಸುಮ್ನೆ ಅಂತ ಹೇಳಿ. ಬಟ್ ಸೈಮಲ್ಟೇನಿಯಸ್ಲಿ KPSC ಫಿಲ್ಮ್ಸ್, ಮೇನ್ಸ್, ಇಂಟರ್ವ್ಯೂನು ಅಟೆಂಡ್ ಆಗಿದ್ದೆ, ಬಟ್ ಸೀರಿಯಸ್ ಇರ್ಲಿಲ್ಲ, ಅದು ಆಗೋದೇ ಇಲ್ಲ ನಮ್ಗೆಲ್ಲ ಅಂತ ಹೇಳಿ. ಬಟ್ ಒಂದು 10 days ಆದ್ಮೇಲೆ ನಮ್ಮ ಒಬ್ಬ ಬ್ಯಾಚ್ ಮೇಟ್, ಮೇಡಮ್ KPSC ರಿಸಲ್ಟ್ ಬಂದಿದೆ ನೀವು ನೋಡಿಲ್ಲ ಅಂತ ಹೇಳಿ. ಆಗ ಅಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ಕುಪ್ಪಳ್ಳಿ ಕೆರೆ ಹತ್ರ ಒಂದು KPSC ಒಂದು ಬ್ರಾಂಚ್ ಇತ್ತು, ಸಣ್ಣ ಆಫೀಸ್. ಅಲ್ಲಿ ಹೋಗಿ ಲೀಸ್ಟ್ ಹಾಕಿದ್ರು,
ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ನೇಮ್ ಏನಾದ್ರು ಇದೆನಾ, ಲಾಸ್ಟ್ ಅಲ್ಲಿ ಮತ್ತೆ ಮೇಲೆ ನೋಡ್ತಾ ಇದ್ದೀನಿ, ಎಲ್ಲೂ ಇಲ್ಲ ನನ್ನ ಹೆಸರು. ಅವ್ರು ಗೊತ್ತಾ ಇದಾರೆ ಫಸ್ಟ್ ಇಂದ, ಇಲ್ಲ ಮೇಡಮ್ ನಿಮ್ಮ ಹೆಸರು ಟಾಪ್ ಅಲ್ಲಿ ಇದೆ, ಇಲ್ಲಿ ಫಸ್ಟ್ ಲೀಸ್ಟ್ ಅಲ್ಲಿ ಇದೆ, ನೀವು ಅಸಿಸ್ಟೆಂಟ್ ಕಮಿಷನರ್ ಇದ್ದೀರಾ. ನಾನು ತಮಾಷೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ತಮಾಷೆ ಗೊತ್ತಿದೆ ಅಂತ ಹೇಳಿ. ವಿಜ್ಞಾನಿ ಆಗೋ ನಿಟ್ಟಿನಲ್ಲಿ ಸಂಶೋಧನೆ ಮುಳುಗೋಗಿರ್ತೀರಾ. ಆ ಟೈಮಲ್ಲಿ KPSC ಟಾಪ್ ಅಲ್ಲಿ ಬರ್ತಿರೋ ಲಿಸ್ಟ್ ಅಲ್ಲಿ 2006 ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿಯನ್ನ ಪ್ರಾರಂಭ ಮಾಡ್ತೀರಾ. ಹೇಗಿತ್ತು ತಮ್ಮ ಮೊದಲ ಹುದ್ದೆ ಮತ್ತು ಅದರ ಅನುಭವ? ಹೇಳ್ಬೇಕು ಅಂದ್ರೆ, ನಾನು ಯಾವುದಾದ್ರೂ ಒಂದು ಹುದ್ದೆ ಅಂತ ಹೇಳಿ ಅನ್ಕೊಂಡವಳಿಗೆ ರಾಜ್ಯದ ಅತ್ಯುನ್ನತ ಒಂದು ಹುದ್ದೆಗೆ ನಾವು ಆಯ್ಕೆ ಆಗಿದ್ದೀವಿ ಅಂದ್ರೆ ತುಂಬಾನೇ ಸಂತೋಷ ಆಯ್ತು. ಅದರಲ್ಲೂ ನಮ್ಮ ತಂದೆ ತಾಯಿಗಳಿಗೆ, ಅದರಲ್ಲೂ ನಮ್ಮ ತಂದೆಗಂತೂ ತುಂಬಾನೇ ಸಂತೋಷ ಆಗೋಯ್ತು. ಯಾಕಂದ್ರೆ ಅವರು ಸರ್ಕಾರಿಯ ನೌಕರಿ, ಒಂದು ಸಣ್ಣ ನೌಕರಿಯಲ್ಲಿ ಇದ್ದವ್ರಿಗೆ ಅವರ ಮಗಳು ಅಸಿಸ್ಟೆಂಟ್ ಕಮಿಷನರ್ ಅಂತಂದ್ರೆ ತುಂಬಾ ಸಂತೋಷ ಪಟ್ರು. ಆದ್ರೆ ನಮ್ಮ ಹಸ್ಬೆಂಡ್ ಮಾತ್ರ, ಪತಿಯವರು ಇಲ್ಲ ಇನ್ನೂ ಯೋಚನೆ ಮಾಡು, ಯಾಕಂದ್ರೆ ಅಲ್ಲಿ ಚಾಲೆಂಜಸ್ ಬೇರೆ ತರ ಇರುತ್ತೆ. ಅದರಲ್ಲೂ ರಾಜ್ಯ ಸರ್ಕಾರದ ಒಂದು ಸರ್ಕಾರಿ ನೌಕರಿ ಅಂದ್ರೆ, ಅದರಲ್ಲೂ ಉನ್ನತ ಸ್ಥಾನ ಅಂದ್ರೆ ತುಂಬಾ ಒತ್ತಡ ಇರ್ತದೆ. ನಿನಗೆ ವಿಜ್ಞಾನಿ ಆಗ್ಬೇಕು ಅಂತ ಆಸೆ, ನೀನು ಇದೇ ಫೀಲ್ಡಲ್ಲೇ ಕಂಟಿನ್ಯೂ ಆಗಬಹುದು ಅಂತನು ಯೋಚನೆ ಮಾಡು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಮೊದಲನೇ ಸರಿ ನಾನು ಒಂದು ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ನಾನು ಹೋಗಿದ್ದು, ಆಮೇಲೆ ಜಿಲ್ಲಾಧಿಕಾರಿಗಳು ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತ ಹೇಳಿ ತುಂಬಾ ಒಳ್ಳೆಯ ಒಂದು ಈಗಲೂ ನಮ್ಮ ಗೈಡ್ ಅಂಡ್ ಮೆಂಟರ್ ಅಂತಾನೆ ಹೇಳ್ಬೋದು. ಅವರು ಜಿಲ್ಲಾಧಿಕಾರಿ ಇದ್ರು. ಪ್ರೊಬೇಷನರ್ ಆಗಿ ನಾನು ಹಾವೇರಿ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಿದೆ. ಪ್ರೊಬೇಷನರ್ ಆಗಿರುವಾಗಲೇ ನನಗೆ ಇಂಡಿಪೆಂಡೆಂಟ್ ಆಗಿ ತಹಸೀಲ್ದಾರ್ ಆಗಿ ಪೋಸ್ಟ್ ಮಾಡಿದ್ರು. ನಾನು SC ಪ್ರೊಬೇಷನರ್. ನಮ್ಮ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ತಹಸೀಲ್ದಾರ್ ಆಗಿ ಇಂಡಿಪೆಂಡೆಂಟ್ ಆಗಿ ಸವಣೂರು ತಹಸೀಲ್ದಾರ್ ಆಗಿ ವರ್ಕ್ ಮಾಡೋ ಅವಕಾಶ ಸಿಕ್ತು. ಮೋಸ್ಟ್ ವಂಡರ್ಫುಲ್ ಇಯರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ, ನನಗೆ ಮೊದಲ ಸರ್ಕಾರಿ ಕೆಲಸ, ಯಾವುದೇ ಕೆಲಸ ಅನ್ನೋದೇ ಮೊದಲನೇದು. ಅದರಲ್ಲೂ ಒಬ್ಬ ತಹಸೀಲ್ದಾರ್ ಆಗಿ ನೀವು ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ಜನಗಳ ಜೊತೆಯಲ್ಲಿ ಯಾವ ರೀತಿ ಒಡನಾಟ, ಜನಗಳ ಅಭಿಪ್ರಾಯ ಹೇಗಿರ್ತದೆ, ಮಾಬ್ ಮೆಂಟಾಲಿಟಿ ಹೇಗೆ ಮೂವ್ ಆಗ್ತದೆ, ಮತ್ತೆ ಎಷ್ಟೊಂದನ್ನ ಬೇಸಿಕ್ ಇಂದ ಕಲಿತಾ ಹೋಗ್ತೇವೆ. ಆಕ್ಚುಲಿ ನಾವು ಎಷ್ಟು ಪುಸ್ತಕಗಳಲ್ಲಿ ಓದಿರ್ತೇವೆ ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಆನ್ ಫೀಲ್ಡ್ ಅನುಭವದಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರ್ತದೆ, ನೀವು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್, ಕನ್ವಿನ್ಸಿಂಗ್ ಕ್ವಾಲಿಟೀಸ್, ಅದೆಲ್ಲ ಟೆಸ್ಟ್ಗೆ ಬರ್ತದೆ. ಆಕ್ಚುಲಿ ಹೇಳಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಅದನ್ನ ಪರ್ಸನಾಲಿಟಿ ಟೆಸ್ಟ್ ಅಂತ ಹೇಳಿ. ಬರೀ ವಿದ್ಯೆ ಅಥವಾ ಇಂಟೆಲಿಜೆನ್ಸ್, ನಿಮ್ಮ IQ ಇವೆಲ್ಲ ಏನು ಹೆಲ್ಪ್ಗೆ ಬರೋದಿಲ್ಲ. ವ್ಯಕ್ತಿತ್ವ ತುಂಬಾ ಹೆಲ್ಪ್ಗೆ ಬರ್ತದೆ ಸಾರ್ವಜನಿಕರ ಜೊತೆಯಲ್ಲಿ ಕೆಲಸ ಮಾಡುವಾಗ. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವ ಇರಬೇಕು ಇಲ್ಲಿ, ಲೀಡರ್ಶಿಪ್ ಕ್ವಾಲಿಟಿ ಜೊತೆಗೆ ಜನಗಳ ಮನಸ್ಸನ್ನು ಅರ್ಥ ಮಾಡ್ಕೊಳೋದು, ಅವರ ಜೊತೆಯಲ್ಲಿ ಒಡನಾಟ, ಇದೆಲ್ಲ ಒಳ್ಳೆಯ ಪಾಠವನ್ನ ಕಲಿಸ್ಕೊಡ್ತು ಹಾವೇರಿಯಲ್ಲಿ. ಅಲ್ಲಿಂದ ನನಗೆ ಹರಪನಹಳ್ಳಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಮೊದಲ ಪೋಸ್ಟಿಂಗ್, ಇಂಡಿಪೆಂಡೆಂಟ್ ಪೋಸ್ಟಿಂಗ್. ಸೊ ಒಂದು ರೀತಿ ಏನು ಅಂದ್ರೆ ಈಗಲೂ ನೆನಪಿದೆ, ಮೊದಲನೇ ಬಾರಿ ನಾನು ನಮ್ಮ ಆಗ ಟಾಟಾ ಸುಮೋ, ವೈಟ್ ಟಾಟಾ ಸುಮೋಗೆ ಇನ್ನೂ ಕೆಂಪು ಇದು ಹಾಕೋರು, ಕೆಂಪು ಲಾಲ್ ಬತ್ತಿ ತರ ಹಾಕೋರು. ಅದನ್ನ ಹಾಕೊಂಡು ಮೊದಲನೇ ಸರಿ ಅಮ್ಮನ ಹತ್ರ ಹೋದೆ. ನಿಜವೂ ಅಮ್ಮನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವ್ರು ಹೇಳ್ತಾ ಇದ್ರು, ಪುಟಾಣಿ ಹುಡುಗಿ ಸೈಕಲ್ ತಗೊಂಡು ಕಾಲೇಜಿಗೆ ಹೋಗ್ತಾ ಇದ್ರು PUಗೆ, ಅಂತವಳು ಇವತ್ತು ಟಾಟಾ ಸುಮೋದಲ್ಲಿ ಬಂದಿದ್ದಾಳೆ ಅಸಿಸ್ಟೆಂಟ್ ಕಮಿಷನರ್ ಆಗಿ. ಯಾಕಂದ್ರೆ ಅಂತ ಬ್ಯಾಕ್ ಗ್ರೌಂಡ್ ಇಂದ ಒಂದು ತುಂಬಾನೇ ಬುಡಕಟ್ಟು ಬ್ಯಾಕ್ ಗ್ರೌಂಡ್, ಹಿಂದುಳಿದ ಜನಾಂಗ. ಅಂದ್ರೆ ಹಿಂದುಳಿದ ಅಂದ್ರೆ ಒಳ್ಳೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಆಮೇಲೆ ನಾನೇ ಮೊದಲ ಹುಡುಗಿ SSLC ಪಾಸ್ ಆಗಿದ್ದು, ಸ್ನಾತಕೋತ್ತರ ಮಾಡಿದ್ದು, ಮತ್ತೆ ನಾನೇ ಮೊದಲವರಿಗೆ ಒಂದು ಸರ್ಕಾರಿ ನೌಕರಿಗೆ ಸೇರಿದ್ದು. ಅದು ಯಾವ ನೌಕರಿ? ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗಿದ್ದು. ಅಂದ್ರೆ ನಮ್ಮ ಎಲ್ಲ ಒಂದು ಸಮಾಜದಲ್ಲಿ ನೋಡೋದಾದ್ರೆ ತುಂಬಾನೇ ಅಂತ ಬ್ಯಾಕ್ ಗ್ರೌಂಡ್ ಇಂದ ಅವ್ರಿಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲ ಪ್ರಥಮಗಳಿಗೆ ದಾರಿ. ಆಮೇಲೆ ಏನ್ ತಿಳಿದಿದ್ರು, ಹೆಣ್ಮಕ್ಳಂದ್ರೆ ಮದ್ವೆ ಮಾಡ್ಬಿಟ್ರೆ ಜವಾಬ್ದಾರಿ ಮುಗೀತು. ಅದು ಎಲ್ಲರಲ್ಲೂ ಇದೆ ನೋಡಿ. ನಾವು ಹಠ ಮಾಡ್ಲಿಲ್ಲ ಅಂದ್ರೆ ಖಂಡಿತ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಇನ್ನೊಬ್ಬರ ಮಾತನ್ನ ಯಾವಾಗ ಕೇಳ್ತಾ ಹೋಗ್ತೇವೆ, ನಮ್ಮ ಕನಸುಗಳನ್ನ ಬಲಿ ಕೊಡ್ತೇವೆ. ನಾವು ನಮಗೆ ಏನ್ ಬೇಕು ಅನ್ನೋದನ್ನ ಹಠ ಮಾಡ್ಲೇಬೇಕು. ನನಗೆ ಪೂರ್ಣಚಂದ್ರ ತೇಜಸ್ವಿಯರ ಒಂದು ಲೈನ್ ನೆನಪಾಗುತ್ತೆ, ಮೇ ಬಿ ಎಕ್ಸಾಕ್ಟ್ ಆಗಿ ಹಾಗೆ ಹೇಳಲ್ಲ. ಅವ್ರು ಹೇಳ್ತಾರೆ ಒಂದು ಕಡೆಗೆ, ನಾವು ತುಂಬಾ ಇಷ್ಟಪಟ್ಟು ಜೀವಿಸುವ ಜೀವನ ಭಯಂಕರ ಹೋರಾಟದ ಪ್ರತಿಫಲ.
ಅಂದ್ರೆ ನಾವು ಆ ಹೋರಾಟ ಮಾಡದೇ ಇದ್ರೆ ನಾವು ಏನು ಇಷ್ಟಪಟ್ಟಿರೋ ಜೀವನವನ್ನ ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಕಷ್ಟ. ಇಲ್ಲಾಂದ್ರೆ ಏನಾಗ್ತಾ ಇದ್ವಿ, ಒಂದು ಹೌಸ್ ವೈಫ್, ಅದು ತಪ್ಪು ಅಂತಲ್ಲ, ಒಂದು ಇಬ್ಬರಿಗೆ ಮಕ್ಕಳು ಮಾಡ್ಕೊಂಡು ಅವ್ರಿಗೆ ನೋಡ್ಕೊಂಡು ಅವರ ಭವಿಷ್ಯಕ್ಕೆ ತಮ್ಮ ಜೀವನವನ್ನ ಬಲಿ ಕೊಟ್ಕೊಂಡು ಒಂದು ಸಾಮಾನ್ಯ ಜೀವನವನ್ನ ನಡೆಸಬಹುದಾಗಿತ್ತು. ಜೀವನ ಹೇಗಿದ್ರೂ ನಡೀತದೆ, ಬಟ್ ಆದ್ರೆ ನಮ್ಮ ಇಷ್ಟಪಟ್ಟ ಜೀವನವನ್ನೇ ಬೇಕು ಅನ್ನೋದು ಹಠ. ಅದು ತುಂಬಾನೇ ಒಳ್ಳೆಯ. ಅಂದ್ರೆ ನಿಮ್ಮ ಅದಾದ ನಂತರ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸ್ತೀರಾ, ಅದ್ರ ಬಗ್ಗೆ ಚುಟುಕಾಗಿ ಮಾತಾಡೋದು. ಆಕ್ಚುಲಿ ಅದ್ರ ನಂತರ ಪಯಣ ಶುರು ಆಗುತ್ತೆ. ಇದೊಂದು ರೀತಿ ಹೇಗೆ ಅಂದ್ರೆ, ನಮ್ಮ ಒಬ್ಬ ಹಿರಿಯ ಚೀಫ್ ಸೆಕ್ರೆಟರಿ ಅವರು ಹೇಳ್ತಾ ಇದ್ರು, ರತ್ನಪ್ರಭಾ ಮೇಡಮ್ ಅಂತ ಹೇಳಿ, ಮಹಿಳೆಯರಿಗೆ ತುಂಬಾ ಸಪೋರ್ಟ್ ಮಾಡೋರು, ಮಹಿಳಾ ಅಧಿಕಾರಿಗಳಿಗೆ. ಆಗ ನಾವು ನಾವು ಒಂದು ಒಳ್ಳೆಯ ಕೆಲಸಕ್ಕೆ ಸೇರೋದು ಹೇಗೆ ಅಂದ್ರೆ, ಎದರ್ KAS ಅಥವಾ IAS, ನೀವು ಒಂದು ಒಳ್ಳೆಯ ಟ್ರೈನ್ ಅನ್ನ ಎದ್ಬಿಟ್ಟಿದ್ದೀರಿ, ನಿಮ್ಮ ಜರ್ನಿ ಇನ್ನೂ ಸುಗಮವಾಗಿರ್ತದೆ. ಬಟ್ ನೀವು ಏನು ಸರ್ವಿಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೀವಂತೂ ಈಗ ಸೇಫ್ ಸೆಕ್ಯೂರ್ಡ್ ಲೈಫಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತೇಳಿ. ಹೌದು, ಎಷ್ಟೋ ಜನ ಒಂದು ಸಣ್ಣ ಕೆಲಸಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ, ಯಾಕೆ ಅಂದ್ರೆ ಒಂದು ಸೆಕ್ಯೂರ್ಡ್ ಲೈಫ್ ಇರಬೇಕು ಅಂತ ಒಂದು. ಹಾಗಾಗಿ ನಮ್ಗೆ ಈ ಕೆಲಸ ಸಿಕ್ಕಿ ಜರ್ನಿ ಪ್ರಾರಂಭ ಆದಾಗ ಅದು ಏನೋ ಅಂತಾರಲ್ಲ, ಕ್ಲೌಡ್ 9, ಆಕಾಶದಲ್ಲಿ ತೇಲ್ತಾ ಇರೋ ಹಾಗೆ, ಅಂದ್ರೆ ಒಂದು ಒಳ್ಳೆ ಅವಕಾಶ ಸಿಕ್ಬಿಟ್ಟಿದೆ ಅಂತ ಹೇಳಿ. ಇನ್ನೊಬ್ಬ ಫಿಲಾಸಫರ್ ಹೇಳ್ತಾರೆ, ಜೀವನದಲ್ಲಿ ನಮ್ಗೆ ವರಗಳಂದ್ರೆ ಏನು ಅಂದ್ರೆ, ಒಂದು ಒಳ್ಳೆಯ ಸೇವೆ ಮಾಡ್ಲಿಕ್ಕೆ ಸಿಗೋ ಅವಕಾಶವೇ ನಿಜವಾದ ವರ, ಬ್ಲೆಸ್ಸಿಂಗ್ಸ್. ದೇವರು ಏನಾದ್ರೂ ನಿಮ್ಗೆ ವರ ಕೊಟ್ಟಿದ್ದಾನೆ ಅಂತ ಅಂದ್ರೆ, ಒಂದು ಒಳ್ಳೆಯ ಸೇವೆಯನ್ನ ಮಾಡ್ಲಿಕ್ಕೆ ಕೊಟ್ಟಿರೋ ಅವಕಾಶ, ಅದೇ ವರ. ಹಾಗಾಗಿ ಇದು ಒಂದು ನನಗೆ ಒಂದು ಅವಕಾಶ ಆಗಿ ಬಂತು. ನನಗೆ ರಿಯಲಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡೆ. ನನ್ನ ಫ್ಯಾಮಿಲಿ ಲೈಫ್ ಸೆಕೆಂಡ್ ಲೈನಲ್ಲಿ ಬರೋದು, ಅಷ್ಟು ಅದಕ್ಕೆ ಮೊದಲ ಆದ್ಯತೆಯನ್ನೇ ನಾವು ಸೇವೆಗೆ ಕೊಟ್ವಿ. ಸೊ ತುಂಬಾ ಅದ್ಭುತವಾಗಿತ್ತು. ಅಲ್ಲಿಂದ ಹರಪನಹಳ್ಳಿಯಿಂದ ತುಂಬಾ ಮೊದಲಿಂದನೂ ತುಂಬಾ ಬೋಲ್ಡ್, ನಾನು ಕರೇಜಿಯಸ್. ಅಲ್ಲಿ ಮುತ್ತು ಕೊಟ್ಟ ಒಂದು ಉಚ್ಚಂಗಿ ಎಲ್ಲಮ್ಮ ದುರ್ಗದಲ್ಲಿ ಮುತ್ತು ಕೊಟ್ಟ ಒಂದು ಪದ್ಧತಿ. ಸೊ ಅದು ಈಗಲೂ ಅಂತ ಪದ್ಧತಿಗಳಿವೆ ಅಂತ ಹೇಳ್ಬಿಟ್ಟು ಅವುಗಳ ವಿರುದ್ಧ ಒಂದು ಸ್ವಲ್ಪ ನಾವು ಆಡಳಿತಾತ್ಮಕವಾಗಿ ಹೋರಾಡೋದು, ಮತ್ತೆ ಅಲ್ಲಿನ ಮೈನಿಂಗ್ ಬಗ್ಗೆ, ಈ ಥರ ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇತ್ತು. ಅಲ್ಲಿಂದ ಮತ್ತೆ ನನಗೆ ಟ್ರಾನ್ಸ್ಫರ್ ಆಯಿತು ಸೇಡಂ, ಅಸಿಸ್ಟೆಂಟ್ ಕಮಿಷನರ್ ಸೇಡಂ ಅಂತ ಹೇಳಿ, ಗುಲ್ಬರ್ಗಾ ಜಿಲ್ಲೆಗೆ. ಅಲ್ಲೂ ಸುಮಾರು ಒಂದು 2.5 ವರ್ಷ ಕಾಲ ತುಂಬಾ ಒಳ್ಳೆಯ ಎಕ್ಸ್ಪೀರಿಯನ್ಸ್. ಅಲ್ಲಿ ನಮಗೆ ಮೊದಲನೇ ಸರಿ ಅನುಭವಕ್ಕೆ ಬಂದಿದ್ದು ಫ್ಲಡ್. ನಾವು ಹೋಗಿ ಇನ್ನು ಸ್ವಲ್ಪ ದಿನ ಆಗಿಲ್ಲ, ಫ್ಲಡ್ ಬಂದು ಹೋಯ್ತು. ಫ್ಲಡ್ ರೆಸ್ಕ್ಯೂ ಅಲ್ಲಿ ಮಾಡಿದ್ದೇವೆ. ಮಧ್ಯರಾತ್ರಿ 2 ಗಂಟೆಗೆ ನನಗೆ ಕಾಲ್ ಬಂದಿದ್ದು. ಒಂದು ಕಾಲ್ ಬಂತು, ತಮಾಷೆಗೆ ಹೇಳ್ತೇನೆ, ಸೊ ಮೇಡಮ್ ನಮ್ಮ ಮನೆ ಒಳಗೆಲ್ಲ ನೀರು ತುಂಬಿಟ್ಟಿದೆ, ಜೋರಾಗಿ ಮಳೆ ಬಂದು. ನನ್ನ ಆನ್ಸರ್ ಏನಿದೆ, ಆಯ್ತು ನೀರೆಲ್ಲ ಹೊರಗೆ ಹಾಕಿ ಮತ್ತೆ ಮಲ್ಕೊಂಡೆ. ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಫೋನ್ ಬಂತು, ಮೇಡಮ್ ನಾವು ಮನೆ ಮೇಲೆ ನಿಂತ್ಕೊಂಡಿದ್ದೇವೆ. ಎಷ್ಟು ಭಯ ಆಗೋಯ್ತು ಅಂದ್ರೆ, ಅರೆ ಅಷ್ಟು ನಾನು ಆ ಲೆವೆಲ್ಗೆ ಇಮ್ಯಾಜಿನ್ ಮಾಡಿಲ್ಲ. ದೆನ್ ಇಮಿಡಿಯೇಟ್ ಆಗಿ ನಮ್ಮ ಡ್ರೈವರ್ನ ಕರೆದು, ನಮ್ಮ ತಹಸೀಲ್ದಾರ್ಗೆ ನಮ್ಮ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು, ಹಾಫ್ ಅನ್ ಅವರ್ಗೆ ಜಂಪ್ ಆಗಿ ಹೇಗಿದ್ರೆ ಹಾಗೆ ಎದ್ದು ಹೋಗಿ ಅಲ್ಲಿ ಹೋಗಿ ನೋಡ್ತೇವೆ. ಎಲ್ಲ ಕತ್ತಲಲ್ಲಿ ಏನು ಕಾಣ್ತಾ ಇಲ್ಲ ನಮ್ಗೆ. ಒಂದು ಸಿಡಿ ನೋಡಿತ್ತು, ಆಗ ನೋಡ್ತೀನಿ ಆ ಮನೆಗಳ ಮೇಲೆ ಜನ ಪೂರ್ತಿ ನಿಂತ್ಬಿಟ್ಟಿದ್ದಾರೆ. ಒಂದು ಆ ಸ್ಲಮ್ ಏರಿಯಾ, ಒಳ್ಳೆ ಕಾಗಿನ ಅಂತ ನದಿ ಹರಿಯುತ್ತೆ, ಆ ಮನೆಗಳ ಮೇಲೆ ಜನ ನಿಂತ್ಬಿಟ್ಟಿದ್ದಾರೆ. ಆ ಲೈಟಿನಿಂಗ್ ಪವರ್ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಅಲ್ಲಿ ಲೈಟಿನಿಂಗ್ ಆದ್ರೆ ಅಲ್ಲಿ ಬೆಳಕಲ್ಲಿ ಕಾಣುತ್ತೆ ನಮಗೆ. ಸೀರಿಯಸ್ನೆಸ್ ಗೊತ್ತಾಯ್ತು. ಕೂಡಲೇ ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ಪೊಲೀಸ್, ಅಯ್ಯೋ ಆ ವರ್ಕ್ ಇದೆಯಲ್ಲ, ರಿಯಲಿ ಐ ಎಂಜಾಯ್ ಮೈ ಸೆಲ್ಫ್. ಆ ಮೊಬಿಲೈಸ್ ಮಾಡಿ ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡಿ, ಬೋಟ್ಸ್ ಎಲ್ಲ ತರಿಸಿ ಅವ್ರಿಗೆಲ್ಲ ಒಂದು ಕಲ್ಯಾಣ ಮಂಟಪದಲ್ಲಿ ಕೂಡಿಸಿ ಅವ್ರಿಗೆ ಒಂದು ರೆಸ್ಕ್ಯೂ ಎಲ್ಲ, ಆ ಆಪರೇಷನ್ ನಮ್ಗೇನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟಿರ್ತಾರೆ ನಿಜವಾಗ್ಲೂ ಸ್ವಂತವಾಗಿ. ಇನ್ನೊಂದು ಕಡೆ ಏನಾಯ್ತು, ಟ್ರ್ಯಾಪ್ ಆಗ್ಬಿಟ್ಟಿದ್ರು ಒಂದು ಇದರಲ್ಲಿ, ಒಂದು ಏರಿಯಾದಲ್ಲಿ. ಅಲ್ಲಿ ಯಾರು ಹೋಗ್ಲಿಕ್ಕೆ, ಯಾಕಂದ್ರೆ ತುಂಬಾ ಮಳೆ ತುಂಬಾ ಫಾಸ್ಟ್ ಆಗಿ ಹರಿತಾ ಇದೆ. ಇಮ್ಯಾಜಿನ್, ನನಗೆ ಎಷ್ಟು ಕ್ರೇಜ್ ಅಂದ್ರೆ, ಈ ಮೀನ್ ಹಿಡಿಬೇಕಾದ್ರೆ ಒಂದು ಥರ್ಮೋಕಾಲ್ದು ಒಂದು ಬಿಳಿದು ಇದು ಯೂಸ್ ಮಾಡ್ತಾರೆ. ಆಗ ಯಾವ್ದು ಬೋಟ್ ಅಲ್ಲಿ ಇರ್ಲಿಲ್ಲ, ಅಲ್ಲಿಗೆ ಹೋಗೋ ಒಳಗೆ ತರ ಲೇಟ್ ಆಗುತ್ತೆ. ಸೊ ಜಸ್ಟ್ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಎಷ್ಟು ಜನ ಅಲ್ಲಿ ಟ್ರ್ಯಾಪ್ ಆಗಿದ್ದಾರೆ, ಮತ್ತೆ ಏನು ತೊಂದರೆ ಇದೆ, ಸೊ ದಟ್ ಐ ಕ್ಯಾನ್ ಕಾಲ್ ರೆಸ್ಕ್ಯೂ ಅಂತ ಹೇಳಿ. ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ. ಐ ವೆಂಟ್ ಅಲಾಂಗ್ ವಿತ್ ಒಬ್ಬ ಫಿಶರ್ಮನ್ ಜೊತೆಯಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸ್. ಆಮೇಲೆ ನೆಕ್ಸ್ಟ್ ಅವ್ರಿಗೆ ರಿಹಾಬಿಲಿಟೇಷನ್ ಮಾಡಿಕೊಟ್ವಿ. ಒಂದು ಸುಮಾರು 500-600 ಮನೆಗಳನ್ನ ಕಟ್ಕೊಟ್ವಿ. ಸೊ ನಿಜವಾಗ್ಲೂ ಅವರು ಒಂದು ಸಾರಿ ಅಲ್ಲಿ ಹೋಗಿದ್ವಿ, ಎಲ್ಲರೂ ಒಂದು ಕಾಲಿಗೆ ಕೈ ಮುಗಿಲಿಕ್ಕೆ ಬಂದ್ಬಿಡ್ತಾ ಇದ್ರು. ಅಂದ್ರೆ ಜನ ಎಷ್ಟು, ಜನಗಳ ಮೆಮೊರಿ ಶಾರ್ಟ್ ಇರ್ತದೆ ಬಿಡಿ, ನಾವು ಅದಕ್ಕೆಲ್ಲ ಕೆಲಸ ಮಾಡ್ಲಿಕ್ಕೆ ಬರಲ್ಲ. ಬಟ್ ನಾವು ಏನು ಕೆಲಸ ಮಾಡ್ತೀವೋ ಅದನ್ನ ಅವರು ರಿಯಲಿ ನೆನ್ಪು ಮಾಡ್ಕೋತಾರೆ, ಮತ್ತೆ ಅಪ್ರಿಶಿಯೇಟ್ ಮಾಡ್ತಾರೆ. ಅದಂತೂ ನಮ್ಗೆ ಗೊತ್ತಿದೆ. ಕೇಳ್ಪಟ್ಟೆ, ಒಬ್ಬ ಮಹಿಳೆ ಪೆನ್ಷನ್ಗಾಗಿ ಬಹಳ ವರ್ಷಗಳಿಂದ
ಆಗಿರಲ್ಲ ಕೇಳ್ತಿರಲ್ಲ. ಅದೇ ನಮಗೆ ಒಂದೊಂದ್ಸರಿ ಅನ್ಸುತ್ತೆ, ಒಂದು ನಾನು ದಿನ ಆಫೀಸ್ಗೆ ಹೋಗ್ತಾ ಇದ್ದೆ, AC ಆಫೀಸ್ಗೆ ಹೋಗುವಾಗ 1-2 ದಿನ ನೋಡಿದ್ರೆ ಅಮ್ಮ ಗೇಟ್ ಅಲ್ಲಿ ಕುತ್ಕೊಂಡಿದ್ರು ಒಂದು ಲೇಡಿ, ತುಂಬಾ ಚೆನ್ನಾಗಿದ್ದಾರೆ, ಬ್ಯೂಟಿಫುಲ್, ಒಂದು 40-45 ಏಜ್, ಸಖತ್ತು ಬ್ಯೂಟಿಫುಲ್ ಇದ್ದಾರೆ, ಯಾಕೆ ಇಲ್ಲಿ ಕುತ್ಕೊಂತಾರೆ ದಿನ ಬಂದ್ಬಿಟ್ಟು ಅಂತ ಹೇಳಿ ನಮ್ಮ ಪ್ಯೂನ್ಗೆ ಕಳಿಸಿ ಅಮ್ಮನ ಗೇಟ್ ಅಲ್ಲಿ ಕೂತಿದ್ರು, ನಮ್ಮ ಆಫೀಸ್ ಎದುರುಗಡೆನೂ ಅಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿದೆ, ಯಾಕೆ ಇಲ್ಲಿ ಹಿಂಗೆ ಹಚ್ಕೊಂಡು ಹಿಂಗೆ ಕೂತಿರೋರು, ಕರೆಸಿದೆ, ಏನಾಗಿದೆ, ಯಾಕೆ ನೀವು ಇಲ್ಲಿ ಕೂತಿದ್ದೀರಾ ಅಂತ ಹೇಳಿ. ಅಮ್ಮ ಅಳ್ಲಿಕ್ಕೆ ಶುರು ಮಾಡಿದ್ರು, ಮೇಡಮ್ ನನಗೆ HIV ಪಾಸಿಟಿವ್, ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ, ಹಳ್ಳಿಯಲ್ಲಿ ಹೇಳಿದ್ರು ನಿನಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ಮೇಡಮ್ ಹತ್ರ ಹೋಗು, ಏನಾದ್ರೂ ನಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಬಂದಿದ್ದೇನೆ. ಸೊ ರಿಯಲಿ ಐ ವಾಸ್ ಶಾಕ್ಡ್. ಆಮೇಲೆ ಅವ್ರಿಗೆ ಕೂಡಲೇ ನಮ್ಮ ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅವ್ರನ್ನ ಕರೆಸಿ, ಅವ್ರಿಗೆ ರಿಹಾಬಿಲಿಟೇಷನ್ ಮನೆಯವ್ರನ್ನ ಕರೆಸಿ, ನೋಡಿ HIV ಅಂದ ತಕ್ಷಣ ಏನು ತೊಂದರೆ ಇಲ್ಲ, ಹೊರಗಡೆ ಹಾಕ್ಬಿಡಿ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಬಹುದು. ಮತ್ತೆ ಅವ್ರಿಗೆ ಪೆನ್ಷನ್, ನಮ್ಮ ತಹಸೀಲ್ದಾರ್ಗೆ ಪೆನ್ಷನ್ ಕೊಡಕ್ಕೆ ಹೇಳಿದ್ರೆ, ಮೇಡಮ್ ಇವ್ರಿಗೆ ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಹೊಲ ಮನೆ ಇದೆ, ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ, ಈ ಸೀನಿಯರ್ ಸಿಟಿಸನ್ ಪೆನ್ಷನ್ ಕೊಡ್ಲಿಕ್ಕೆ ಬರಲ್ಲ. ಸೊ ಖಂಡಿತ ಬರುತ್ತೆ. ಅವಾಗ ಒಂದು ಸ್ಪೆಷಲ್ ಆರ್ಡರ್ ಅನ್ನ ಇಶ್ಯೂ ಮಾಡಿಸಿ ಸರ್ಕಾರದಿಂದ ಅವ್ರಿಗೆ ಒಂದು ಪೆನ್ಷನ್ ಬರೋ ಹಾಗೆ ಮಾಡಿದ್ವಿ. ಇದೆಲ್ಲ ಒಂದು ರೀತಿ ಸ್ಪೆಷಲ್. ಇವೆಲ್ಲ ಸಣ್ಣ ಸಣ್ಣ ಉದಾಹರಣೆಗಳು. ಹಾಗೆ ನೋಡಿದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಕಠಿಣ ನಿರ್ಧಾರಗಳು, ಕಠಿಣ ಇದೆಲ್ಲ ಇರ್ತದೆ. ಇದೆಲ್ಲ ಸಣ್ಣ ಸಣ್ಣ ಒಂದು ನೆನಪುಗಳು. ಬೆಂಗಳೂರು ಜಿಲ್ಲಾ ಪಂಚಾಯತ್ ಸಿಇಒ ಆಗಿದ್ದಾಗ ಒಂದು ಸಖಿ ಯೋಜನೆ ಯಾರು ಒಂದು ಭಾರಿ ವಾಹನಗಳಿಗೆ ಯಾರು ಮುಂದೆ ಬರುತ್ತೆ, ತಾವೇ ಡ್ರೈವಿಂಗ್ ಹೌದು. ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನಮ್ಮ SH ವುಮೆನ್ ಗೆ ನಾವೆಲ್ಲ ವಿಸಿಟ್ ಮಾಡ್ತಾ ಇದ್ವಿ. ಅವ್ರಿಗೆ ಒಂದು ಹೆಣ್ಮಗಳು ಬಂದು ನನ್ನ ಹತ್ರ ಹೇಳಿದ್ಲು, ಮೇಡಮ್ ನನಗೆ 4-ವೀಲರ್ ಕಲಿಬೇಕಂದ್ರೆ, ಕಾರ್ ಕಲಿಬೇಕಂದ್ರೆ ತುಂಬಾ ಇಷ್ಟ. SH ವುಮೆನ್, ಅವ್ರಿಗೇನ್ ಮನೆಯಲ್ಲಿ ಕಾರ್ ಇರೋದಿಲ್ಲ. ಪ್ರತಿ ಸರಿ ನಮ್ಮ ಹಸ್ಬೆಂಡ್ಗೆ ಅವರು ಟ್ಯಾಕ್ಸಿ ಡ್ರೈವರ್ ಇದ್ದಾರೆ, ಅವ್ರನ್ನ ನನ್ಗೆ ಬಿಟ್ಟು ಬನ್ನಿ ಅಂತ ಕರಿಬೇಕು, ಡ್ರಾಪ್ ಮಾಡಕ್ಕೆ ಕೇಳಬೇಕು. ನೀನೇ ಯಾಕಮ್ಮ ಕಲಿಯಲ್ಲ ಅಂದೆ. ಮೇಡಮ್ ನಮ್ಗೆಲ್ಲ ಯಾರು ಕಲಿಸ್ತಾರೆ ಮೇಡಮ್ ಅಂತ ಹೇಳಿ, ನೋ ಈ ಸರಿ ಮಾಡೋಣ ಅಂತ ಹೇಳಿ ಒಂದು ಸಖಿ ಸಾರಥಿ ಅಂತೇಳಿ ಒಂದು ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ವಿ. 4-ವೀಲರ್ ಕಲೀಲಿಕ್ಕೆ ಒಂದು 300 ಜನ ಎನ್ರೋಲ್ ಮಾಡಿದ್ರು. ನಾವೇನ್ ಮಾಡಿದ್ವಿ, ಬರೀ ಕಾರ್ ಬೇಡ, ಬಸ್ ಡ್ರೈವಿಂಗ್, ನಮ್ಗೇನು ಒಂದು ಕಂಪನಿಗಳೆಲ್ಲ ನಮ್ಮನ್ನ ಅಪ್ರೋಚ್ ಮಾಡಿದ್ರು. ಮೇಡಮ್ ಮಹಿಳೆಯರು ಡ್ರೈವರ್ ಆಗಿ ಬಂದ್ರೆ ತುಂಬಾ ಡಿಮ್ಯಾಂಡ್ ಇದೆ, ಯಾಕಂದ್ರೆ ಈ ಸ್ಕೂಲು ಮಕ್ಕಳಿಗೆ ಡ್ರಾಪ್ ಮಾಡ್ಲಿಕ್ಕೆ ತುಂಬಾ ಮಹಿಳೆಯರನ್ನ ಪ್ರಿಫರ್ ಮಾಡ್ತಾರೆ, ಯಾಕಂದ್ರೆ ಸೇಫ್ ಫೀಲ್ ಮಾಡ್ತಾರೆ. ಮತ್ತೆ ಅವರು ತುಂಬಾ ನೋಡಿ, ನೀವ್ ಏನೇ ಹೇಳಿ, ಹೆಣ್ಮಕ್ಳು ಆಕ್ಸಿಡೆಂಟ್ ಮಾಡಿದ್ರೆ ಸಾಯೋ ಹಾಗೆ ಮಾಡೋದಿಲ್ಲ. ಅವರು ತುಂಬಾ ಚೆನ್ನಾಗಿ ಅವ್ರಿಗೆ ಅವಕಾಶ ಕೊಟ್ರೆ ಒಳ್ಳೆಯ ತುಂಬಾ ಪೇಷನ್ಸ್ ಆಗಿ ತುಂಬಾ ಒಳ್ಳೆಯ ರೀತಿಯಲ್ಲಿ ಡ್ರೈವಿಂಗ್ ಮಾಡ್ತಾರೆ. ಸೊ ಐ ಡಿಸೈಡೆಡ್ ಬಸ್ ಡ್ರೈವಿಂಗ್ ಇವ್ರಿಗೆ ಕೊಡೋಣ, ಯಾಕಂದ್ರೆ ಸ್ಕೂಲ್ ಬಸ್ಗಳಿಗೆ, ಕಂಪನಿಗಳಿಗೆ ಇವ್ರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಂತ ಹೇಳಿ. ಮತ್ತೆ ಕ್ಯಾಬ್ಸ್ ಅದಕ್ಕೆ ಮಾಡಿ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ತುಂಬಾ ಒಳ್ಳೇದಿರುತ್ತೆ ಅಂತ ಹೇಳಿ. ನಮ್ಮ ಬೆಂಗಳೂರು ಅಂತ ನಗರದಲ್ಲಂತೂ ತುಂಬಾ ಡಿಮ್ಯಾಂಡ್ ಇದೆ ಡ್ರೈವರ್ಸ್ಗೆ. ಸೊ ನಮ್ಮ ಬಸ್ ಡ್ರೈವರ್ ಅಂದ ತಕ್ಷಣ ಆ ಹೆಣ್ಮಕ್ಳು, ಮೇಡಮ್ ಅಷ್ಟು ದೊಡ್ಡ ಹೆವಿ ಬಸ್ ನ ಹೇಗೆ ಡ್ರೈವ್ ಮಾಡಕ್ಕಾಗ್ತದೆ, ಯಾರು ಎನ್ರೋಲ್ ಮಾಡ್ಲಿಲ್ಲ. ದೆನ್ ಐ ಸೆಡ್, ನಾನು ಫಸ್ಟ್ ಡ್ರೈವ್ ಮಾಡ್ತೇನೆ, ನೀವೆಲ್ಲ ಬನ್ನಿ. ಒಂದು ಫಂಕ್ಷನ್ ಮಾಡಿದ್ವಿ, ಬನ್ನಿ ಎಲ್ಲ ಒಂದು RTO ಅವರ ಹೆಲ್ಪ್ ತಗೊಂಡು ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಾ ಹೆಣ್ಮಕ್ಳಿಗೆ ಒಂದು 500 ಜನಕ್ಕೆ ಕರೆಸಿದ್ವಿ. ಅವ್ರಿಗೆಲ್ಲ ಕೂಡಿಸ್ಬಿಟ್ಟು ಆಮೇಲೆ 50 ಜನ ನನ್ನ ಜೊತೆಲಿ ಕೂಡಬೇಕು, ನಾನು ಡ್ರೈವ್ ಮಾಡ್ತೇನೆ, ನಾನು ಬಸ್ಸಲ್ಲಿ ಕೂಡಬೇಕು. ಅವರು ನಿಜವಾಗ್ಲೂ ಆ ವಿಡಿಯೋ ಶೇರ್ ಮಾಡ್ತೇನೆ. ಈಗ ಒಂದು ಅವ್ರಿಗೆಲ್ಲ ಒಂದು ಕ್ಯಾಂಪಸ್ ಇಂದ ಒಂದು ರೌಂಡು ನಾನು ಬಸ್ ತಗೊಂಡು ರೌಂಡ್ ಹಾಕೊಂಡ್ ಬಂದೆ. ಅವರು, ಮೇಡಮ್ ನಿಮ್ಮಂತವ್ರೆ ಬಸ್ ಡ್ರೈವ್ ಮಾಡ್ತೀರಾ ಅಂದ್ರೆ, ನಾವ್ ಯಾಕೆ ಮಾಡುವರು, ನಿಮ್ಮಂತವ್ರಂದ್ರೆ ಏನಮ್ಮ ಅಂದ್ರೆ, ಇಲ್ಲ ಮೇಡಮ್ ಸ್ಟ್ರಾಂಗ್, ನಾವ್ ಅನ್ಕೊಂಡಿದ್ವಿ ತುಂಬಾ ಸ್ಟ್ರಾಂಗ್ ಇರ್ಬೇಕಾಗುತ್ತೆ ಅದಕ್ಕೆ ಅಂತ ಹೇಳಿ. ಸ್ಟ್ರಾಂಗ್ ಇರ್ಬೇಕು, ಮಾನಸಿಕವಾಗಿ ಇರ್ಬೇಕು ಇದಕ್ಕೆ ಅಂತ ಹೇಳಿ. ನಿಜವಾಗ್ಲೂ ನಾನು ಬಸ್ ಡ್ರೈವಿಂಗ್ ಕಲಿತೆ, ಡ್ರೈವಿಂಗ್ ಲೈಸೆನ್ಸ್ ತಗೊಂಡೆ, ಹೆವಿ ಮೋಟಾರ್ ವೆಹಿಕಲ್ದು. ಮತ್ತೆ ಹೆಣ್ಮಕ್ಳಿಗೆ ಹೇಳಿದೆ ನೀವು ಕಲಿಬೇಕು ಅಂತ ಹೇಳಿ. ಎಷ್ಟೊಂದು ಬಡ ಕುಟುಂಬದಿಂದ ಬಂದಿರೋ ಹೆಣ್ಮಕ್ಳು ಇರ್ತಾರೆ. ಜೊತೆಗೆ ಒಂದು ಹೆಣ್ಮಗು ಅವರು ಕಲ್ತರು, ಒಂದು ಕಂಪನಿಗೆ ಜಾಯಿನ್ ಆದ್ರು, 30,000 ಸಂಬಳ, 25,000ರಿಂದ 30,000 ಸಂಬಳ ತಿಂಗಳಿಗೆ. ಯಾವ ಉದ್ಯೋಗದಲ್ಲಿ ನಿಮ್ಗೆ ಸಿಗ್ತದೆ ಇದು ಅಲ್ವಾ? ಆಮೇಲೆ ಇವೆಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂತಹ ಸಂಕೋಲೆಗಳು, ಅವನ್ನ ಕಟ್ ಮಾಡ್ಬೇಕು. ನಮಗೇನು ಆಗಲ್ಲ ಅನ್ನೋದು, ಯಾಕಂದ್ರೆ ಪೈಲಟೇ ಇದ್ದಾರೆ, ಏನೆಲ್ಲ ಮಾಡಬಹುದು, ಲೀಡ್ ಮಾಡ್ತಾರೆ. ನಿಮಗೆ ಒಂದು ಬಸ್ ಕಲಿಲಿಕ್ಕೆ ನೋಡಿ, ಲೀಡ್ ಮಾಡೋದು ನಾನು ಹೇಳ್ತೇನೆ, ಅದು ಒಂದು ಒಳ್ಳೆ ಪ್ರಶ್ನೆ. ಮಹಿಳೆಯರು, ಕೆಲವೆಲ್ಲ ಮಹಿಳೆಯರು ಸ್ಟ್ರಾಂಗ್ ಇರೋರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲರೂ ಅಂತ ಅಲ್ಲ. ನಿಜವಾಗ್ಲೂ ಸಪೋರ್ಟ್ ಬೇಕಾಗಿರೋದು, ಎನ್ಕರೇಜ್ಮೆಂಟ್ ಬೇಕಾಗಿರೋದು ಈ ಕೆಳ ಸ್ತರದಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆ. ಅವರು ಸ್ಟ್ರೀಮ್ ಲೈನ್ಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಆಯ್ತು. ಹಾಗಾಗಿ ಒಂದು ಸಖಿ ಸಾರಥಿ ಅಂತ ಒಂದು ಸ್ಕೀಮೇ, ಒಂಥರ ಯೋಜನೆ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿಲಿ ಮಾಡಿಕೊಂಡು
ನಮ್ಮ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ತುಂಬಾ ಸಕ್ಸಸ್ ಆಯ್ತು ಅದನ್ನು. ಒಂದು ಇನ್ಸಿಡೆಂಟ್ ಆಗುತ್ತೆ, ಸಂವಿಧಾನ ದಿನಾಚರಣೆ ದಿವಸ ಬೈಕ್ ರ್ಯಾಲಿ ಅಂತ ಇಟ್ಟಿರ್ತಾರೆ. ಅಲ್ಲಿ ಒಬ್ರು ಯಂಗ್ ವುಮೆನ್ ಟಿ ಶರ್ಟ್ ಹಾಕೊಂಡು ಜೀನ್ಸ್ ಹಾಕೊಂಡು ಬರ್ತಾರೆ. ಯಾರಪ್ಪ ಹೌದು ಹೌದು. ನಮ್ಮ ಸಂವಿಧಾನ ದಿನಾಚರಣೆ 2025ಕ್ಕೆ ನಮ್ಮ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಿದ್ರು. ಸರಿ, ಅವ್ರು ತಿಳ್ಕೊಂಡ್ರು ಬೈಕ್ ರ್ಯಾಲಿ ಅಂದ್ರೆ ಮೇಡಮ್ ನೀವೇನ್ ಹೇಳಿದ್ರು, ಜಸ್ಟ್ ಒಂದು ಫ್ಲಾಗ್ ಆಫ್ ಮಾಡ್ಬಿಡಿ ಮೇಡಮ್, ನಾವೆಲ್ಲ ಹೊರಡ್ತೀವಿ ಅಂತೇಳಿ. ದೆನ್ ಐ ಸೆಡ್ ನನಗೂ ಬೈಕ್ ಬರ್ತೀರಿ, ನಾನು ಬೈಕ್ ರೈಡ್ ಮಾಡ್ತೀನಿ. ಅವರು ತಮಾಷೆ ಅನ್ಕೊಂಡ್ರು ಅವರು. ಸರಿ, ಇನಾಗ್ರೇಷನ್ಗೆ ಹೋದೆ, ನ್ಯಾಚುರಲ್ ಆಗಿ ಟಿ ಶರ್ಟ್ ಜೀನ್ಸ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಬೈಕಲ್ಲಿ ಹೋದ್ರೆ ಅವರು ಯಾರು ಅಂತ ಗೊತ್ತಿಲ್ಲ. ದೆನ್ DC ಅವರು ಬಂದಿದ್ದಾರೆ ಈ ರೀತಿ, ಅವ್ರಿಗೆಲ್ಲ ಸರ್ಪ್ರೈಸ್. ದೆನ್ ಐ ಸೆಡ್ ಫ್ಲಾಗ್ ಆಫ್ ಮಾಡಲ್ಲ, ನಾನೇ ಬೈಕ್ ರೈಡ್ ಮಾಡ್ತೇನೆ ಅಂತ ಹೇಳಿ. ಇಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್. ಯಾಕಂದ್ರೆ ಒಂದು ಹೆಣ್ಮಕ್ಳಿಗೆ ನೋಡ್ತಾ ಇರ್ತಾರೆ ಒಬ್ಬ ಜಿಲ್ಲಾಧಿಕಾರಿ ಏನ್ ಮಾಡ್ತಾರೆ ಅಂತ ಹೇಳಿ, ಅವರು ಸಹ ಬೈಕ್ ರೈಡ್ ಮಾಡಬಹುದು. ಇಫ್ ಐ ಕ್ಯಾನ್ ಡೂ, ಎನಿಬಡಿ ಕ್ಯಾನ್ ಡೂ. ಹೆಣ್ಮಕ್ಳು ಅದಕ್ಕೇನು ಎನಿ ಜಸ್ಟ್ ಲೈಕ್ ಎನಿ ವೆಹಿಕಲ್, ಅದರಲ್ಲಿ ಮೆಂಟಾಲಿಟಿ ಚೇಂಜ್ ಆಗ್ಬೇಕು ಅಷ್ಟೇ. ಹಾಗಾಗಿ ತುಂಬಾ ನಮ್ಮ ಇಡೀ ಸಿಟಿ ರೌಂಡ್ಸ್ ಎಲ್ಲ ಹೋಗಿ ಬಂದ್ವಿ ಎಲ್ಲಾ ರ್ಯಾಲಿ ಜೊತೆಲಿ. ಇಮ್ಯಾಜಿನ್ ಒಂದು 100-200 ಬೈಕ್ ಗಳನ್ನ ಲೀಡ್ ಮಾಡ್ತಾ DC ಅವರು ಬೈಕ್ ರೈಡ್ ಮಾಡ್ಕೊಂಡು ಹೋಗೋದು, ರೈಡ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲರೂ ಏನಂದ್ರು, ಮೇಡಮ್ ನೀವು ಗ್ರೀನ್ ಫ್ಲಾಗ್ ಹಿಂಗೆ ಹ್ಯಾಂಡ್ ಬಿಡಿ ಹೋಗ್ಬಿಡಿ. ನಾನೇ ರೈಡ್ ಮಾಡ್ತೀನಿ. ಆಮೇಲೆ ಅದು ಇನ್ನೊಂದು ಮೆಸೇಜ್ ಎಲ್ಲ ಕೇಳಿದ್ದೆ, ಕಂಪಲ್ಸರಿ ಬೈಕ್ ರೈಡ್ ಅಲ್ಲಿ ಹೆಲ್ಮೆಟ್ ಅನ್ನ ಹಾಕೊಳ್ಬೇಕು ಅಂತ ಹೇಳಿ, ಜಸ್ಟ್ ಸೇಫ್ಟಿ ವೈಸ್ ಆಲ್ಸೋ. ತುಂಬಾ ಒಳ್ಳೆ ಮೆಸೇಜ್ ಅನ್ನ ಸ್ಪ್ರೆಡ್ ಮಾಡಿ. ನಮ್ಗೆ ಟ್ರಾವೆಲ್ ಅಂದ್ರೆ ಇಷ್ಟ. ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀರಾ? ಯಾವ್ದು ಫೇವರೇಟ್ ಪ್ಲೇಸ್? ಆಕ್ಚುಲಿ ಇಡೀ ನಮ್ಮ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ದೇಶನೇ ತುಂಬಾ ಸುಂದರ. ಎಷ್ಟು ನೋಡಿದ್ರು ಕಮ್ಮಿ ಅಂತ ಅನ್ಸುತ್ತೆ. ವರ್ಷದಲ್ಲಿ 2 ಬಾರಿ ಆದ್ರಂತೂ ನಾನು ರಜಾ ಹಾಕಿ ನಾವು ಟ್ರಾವೆಲ್ ಅಂತೂ ಮಾಡ್ತೇವೆ. ವೆರಿ ಪ್ಯಾಷನೇಟ್. ಅಷ್ಟೇ ಅಲ್ಲ, ನಮ್ಮ ಈ ವೃತ್ತಿಪರ ಒತ್ತಡ ಜೀವನದಲ್ಲಿ ಹೇಗಾಗ್ತದೆ ಅಂದ್ರೆ ರಜಾ ಅಂತಾನೆ ಇರೋದಿಲ್ಲ. ಈಗ ಭಾನುವಾರನು ಶನಿವಾರ ರಜಾ ದಿನಗಳು, ಎಲ್ಲಾ ಕೆಲಸದ ದಿನಗಳೇ, ಹೆಸರಿಗೆ ರಜಾ ದಿನಗಳು ಇರ್ತದೆ. ಸ್ವಲ್ಪ ಅಲ್ಲಿ ಪಬ್ಲಿಕ್ ಕಾಂಟ್ಯಾಕ್ಟ್ ಕಮ್ಮಿ ಇರ್ತದೆ ಹೊರತಾಗಿ ತುಂಬಾನೇ ಅವೈಲಬಲ್ ಇರ್ಬೇಕಾಗ್ತದೆ. ಮತ್ತೆ ಕೆಲಸನೂ ಇದ್ದೇ ಇರ್ತದೆ. ಅದು ಒಂಥರ ನಾವು ಹೇಳ್ತಾ ಇರ್ತೀವಿ, ಒಂದ್ ರೀತಿ ಸಾಗರ. ಎಷ್ಟು ಮಾಡಿದ್ರು ಮುಗಿಯೋದಿಲ್ಲ, ಎಷ್ಟು ಮಾಡಿದ್ರೂ ಇರ್ತದೆ, ಬಂದೇ ಬರ್ತಿರ್ತದೆ ಕೆಲಸ. ಬಟ್ ವರ್ಷದಲ್ಲಿ 2 ಬಾರಿ ಮಾತ್ರ ನಾನು ಯಾರ ಮಾತು ಕೇಳೋದಿಲ್ಲ. ಒಂದು 4-5 days ಐ ಟೇಕ್ ಎ ಲೀವ್, ಬ್ರೇಕ್ ತಗೊಂತಾನೆ. ಜಸ್ಟ್ ಐ ಟ್ರಾವೆಲ್, ಡಿಫ್ರೆಂಟ್ ಸ್ಟೇಟ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಒಡಿಶಾ, ರಾಜಸ್ಥಾನ್, ಮಹಾರಾಷ್ಟ್ರ, ಈ ತರ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ತುಂಬಾ ಇಷ್ಟ. ಕೆಲವೆಲ್ಲ ಅಂತಾರಾಷ್ಟ್ರೀಯ ಹೋಗಿದ್ದಾವೆ. ಬಟ್ ತುಂಬಾನೇ ಹೋಗ್ತೇನೆ. ಯಾರು ಪ್ರಯಾಣ ಮಾಡ್ತಾರೆ ನಿಜವಾದ ಜೀವನದ ಅರ್ಥ ಆಗ್ತದೆ ಅಲ್ವಾ? ಅವ್ರಿಗೆ ಕರುಣೆ, ಅವರ ಸಾಹಸ, ಮತ್ತೆ ಜನಗಳ ಒಡನಾಟ, ಇದೆಲ್ಲ ಒಂದು ಅವ್ರು ನಿಜವಾಗ್ಲೂ ಕಲಿಯೋದು ಪ್ರಯಾಣದಲ್ಲಿ. ಹಾಗೆ ಪ್ರತಿಯೊಬ್ಬ IAS ಅಧಿಕಾರಿಗೂ ಕೂಡ ಜಿಲ್ಲಾಧಿಕಾರಿ ಆಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ಎಷ್ಟೋ ಸರಿ ಇಂಟರ್ವ್ಯೂಗಳಲ್ಲಿ ನಾವು ಅದೇ ಹೇಳ್ತೇವೆ, ಯಾಕೆ IAS ಆಗ್ಬೇಕು ಅಂತ ಕೇಳಿದ್ರೆ, ಅಥವಾ ಯಾಕೆ ಇಂತಹ ಹುದ್ದೆಯಲ್ಲಿ ನೀವು ಬರ್ಬೇಕು ಅಂತ ಕೇಳಿದ್ರೆ, ಸೊ ಮೊದಲನೇದಾಗಿ ನಾನು ಹೇಳೋದು, ಎಲ್ಲರೂ ಹೇಳ್ತಾರೆ ಜನಸೇವೆ ಮಾಡ್ಲಿಕ್ಕೆ ಒಂದು ಉನ್ನತ ಅವಕಾಶ. ಬೇರೆ ಕೆಲಸ ಎಲ್ಲಿದ್ರೂ ಜನಸೇವೆ ಮಾಡಬಹುದು. ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ಏನು ಅಂದ್ರೆ ಅಧಿಕಾರ ಬೇಕಾಗಿರೋದು ಕೆಟ್ಟದನ್ನು ಮಾಡ್ಲಿಕ್ಕೆ, ಅಧಿಕಾರ ಇಲ್ಲದೆ ಇದ್ರೂ ಒಳ್ಳೇದು ಮಾಡಬಹುದು ಅನ್ನೋದು ಒಂದು ಜನರಲ್ ಸೇಯಿಂಗ್. ಆದ್ರೆ ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದಲೆ ಅಥವಾ ಖರ್ಚು ಮಾಡ್ದಲೇನೆ ಅಥವಾ ತೊಂದರೆ ಇಲ್ದಲೇನೆ ಒಂದು ಒಳ್ಳೆಯ ಸೇವೆಯನ್ನ ಕೊಡಬೇಕು ಅಂತಂದ್ರೆ ಇದು ಒಂದು ಒಳ್ಳೆಯ ಅವಕಾಶ. ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇರುವುದು, ಅದರಲ್ಲೂ IAS ಆಗಿರೋದು. ಒಂದು ಜಿಲ್ಲೆಯನ್ನ ಒಂದು ಮುನ್ನಡೆಸುವುದು, ಒಂದು ಜಿಲ್ಲೆಯ ಒಂದು ಹೆಡ್ ಆಗಿ ಅಥವಾ ಒಂದು ಆಡಳಿತಾತ್ಮಕ ಒಂದು ಮುಖ್ಯಸ್ಥರಾಗಿ ಅನುಭವ ಇದೆಯಲ್ಲ, ಅದು ಪ್ರತಿಯೊಬ್ಬ IAS ಅಧಿಕಾರಿಯು ಒಂದು ಬಾರಿ ಅವರ ವೃತ್ತಿ ಜೀವನದಲ್ಲಿ ಪಡಿಬೇಕು ಅಂತ ಆಸೆ ಪಡ್ತಾರೆ. ಹಾಗೆ ನಾವು ಪಟ್ಟಿದ್ವಿ, ಹಾಗಾಗಿ ಹಾಸನ ಜಿಲ್ಲೆಗೆ ಬಂದ್ವಿ. ಹಾಸನ ಜಿಲ್ಲೆ ಬರೋಕೆ ಮುಂಚೆ ನೀವು ಚಿಕ್ಕದಿದ್ದಾಗ ಆಸೆ ಅನ್ಕೊಂಡಿರ್ತೀರಾ, ಬಹಳಷ್ಟು ಆಸೆ ಇಟ್ಕೊಂಡಿರ್ತೀರಾ. ಆದ್ರೆ ಅದೇ ಜಿಲ್ಲೆಗೆ ಜಿಲ್ಲಾಧಿಕಾರಿ 50ನೇ ಜಿಲ್ಲಾಧಿಕಾರಿ ತಮ್ಮ ಕನಸು ನನಸಾಗಿದ್ದ ಬಗ್ಗೆ, ಜೊತೆಗೆ ನೀವು ಅಧಿಕಾರ ಸ್ವೀಕರಿಸುವುದು ಕೂಡ ವಿಶೇಷವಾಗಿತ್ತು. ಹೌದು ಹೌದು. ಹಾಸನ ನಾವು 3ನೇ ತರಗತಿಯಲ್ಲಿ ಓದುವಾಗ ಒಂದು ಪಾಠ ಇತ್ತು, ಪ್ರವಾಸಿ ತಾಣಗಳಲ್ಲಿ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ. ಅದನ್ನ ಫೋಟೋಸ್ ಅಲ್ಲಿ ನೋಡಿದ್ವಿ. ಶ್ರವಣಬೆಳಗೊಳ, ಬಾಹುಬಲಿ ನೋಡಿದ ತಕ್ಷಣ ಯಾವತ್ತಾದ್ರೂ ನಾನು ಹೋಗ್ಲೇಬೇಕಿದೆ ಇಲ್ಲಿ ಅಂತ ಹೇಳಿ ತುಂಬಾ ಆಸೆ ಪಟ್ಟಿದ್ದೆ.
ಆಮೇಲೆ ಈ ಜಿಲ್ಲೆ ಕಂಡ್ರೆ ಮೊದಲಿಂದ ಹಾಸನ ಜಿಲ್ಲೆಯಲ್ಲಿ ಇವೆಲ್ಲ ಇದೆ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಆಸೆ. ಜೊತೆಗೆ ಇನ್ನೊಂದು ತಮಾಷೆಗೆ ಹೇಳ್ಬೇಕು ಅಂದ್ರೆ, ನಮ್ಮ ಮದುವೆ ಆಗಿತ್ತು ಹೊಸದಲ್ಲಿ, ಹಸ್ಬೆಂಡ್ ಅವರು ಕೇಳಿದ್ರು ನಾವು ಊಟಿ ಹೋಗೋಣ, ಕೊಡೈಕನಾಲ್ಗೆ ಹೋಗೋಣ, ಎಲ್ಲರೂ ಸುತ್ಕೊಂಡ್ ಬರೋಣ. ನಾನು ಹೇಳಿದೆ ಅಲ್ಲೆಲ್ಲ ಬೇಡ ರೀ, ನನ್ಗೆ ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳಗೆ ಹೋಗ್ಬೇಕು. ಎಷ್ಟು ನಕ್ಕಿದ್ರು ಅಂದ್ರೆ ನಿಜವೂ ಕರ್ಕೊಂಡ್ ಬಂದ್ರು. ಬಹುದಿನದ ಕನಸು ಅಂದ್ರೆ ಅಷ್ಟು ಅಲ್ಲಿವರೆಗೂ ನಮ್ಗೆ ಟ್ರಾವೆಲ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ, ಜಾಸ್ತಿ ಟ್ರಾವೆಲ್ ಮಾಡಿಲ್ಲ ಅಲ್ಲಿವರೆಗೂ. ಸೊ ಹಾಗೆ ತಮಾಷೆಗೆ ಹೇಳಿದೆ. ಹಾಗೆ ನೋಡಿದ್ರೆ ನಮ್ಗೆ ತುಂಬಾ ಒಂದು ಹಾಸನಗೆ ನಮ್ಗೆ ಜಿಲ್ಲಾಧಿಕಾರಿಗಳಾಗಿ ಪೋಸ್ಟ್ ಮಾಡಿದಾಗ ತುಂಬಾನೇ ಸಂತೋಷ ಆಯ್ತು. ಯಾಕಂದ್ರೆ ಅದು ಒಂದು ಕನಸಿನ ಒಂದು ಲ್ಯಾಂಡ್ ಆಗಿ ನಮ್ಗೆ ಇತ್ತು. ಆಕ್ಚುಲಿ ನಾವು ಮೊದಲ ಪೋಸ್ಟಿಂಗ್ ಹಾಸನಕ್ಕೆ ಆದಾಗ ಎಲ್ಲರೂ ಫೋನ್ ಮಾಡಿ ಹೇಳಿದ್ದು ಇದೆ, ಲತಾ ನಿಮ್ದು ಮೊದಲ ಚಾಲೆಂಜ್ ಅಂದ್ರೆ ಹಾಸನಾಂಬ. ಸೊ ಏನಿದು ಹಾಸನಾಂಬ ಮೊದಲ ಚಾಲೆಂಜ್? ಯಾಕಂದ್ರೆ ಅನೇಕ ಅದು ತುಂಬಾ ಕಠಿಣವಾಗಿ ಇರ್ತದೆ ಅದನ್ನ ಮ್ಯಾನೇಜ್ ಮಾಡೋದು ಅಂತ ಹೇಳಿ. ಸೊ ಅಲ್ಲಿವರೆಗೂ ನಾನು ದೇವಸ್ಥಾನ ನೋಡಿರ್ಲಿಲ್ಲ, ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಹೇಗಿದ್ರು ಹೋಗ್ತಾ ಇದ್ದೀನಿ, ಮೊದಲು ನೋಡ್ಕೊಂಡೆ ಹೋಗ್ಬಿಡೋಣ ಅಂತೇಳಿ ಮೊದಲು ಹಾಸನಾಂಬ ದೇವಸ್ಥಾನಕ್ಕೆ ಹೋದೆ. ಅದು ಮುಚ್ಚಿರುತ್ತೆ ಯಾವಾಗ್ಲೂ, ವರ್ಷದಲ್ಲಿ ಒಂದೇ ಬಾರಿ ಅದು ತೆರೆಯೋದು. ಅಲ್ಲಿನ ದರ್ಶನ ಮಾಡ್ಕೊಂಡು ಮತ್ತೆ ಆಫೀಸ್ಗೆ ಬಂದೆ. ನಮ್ಮ ತಂದೆಗೆ ಬಹಳ ಕನಸು, ಮಗಳು ಜಿಲ್ಲಾಧಿಕಾರಿ ಆಗಿರೋದನ್ನ ನೋಡ್ಬೇಕು ಅಂತ. ಪ್ರತಿಯೊಬ್ಬ ತಂದೆನೂ ಈ ಕನಸು ಕಾಣ್ತಾರೆ, ಯಾರಿಗೆ ಹೆಣ್ಮಕ್ಳು ಇರ್ತಾರೆ. ನಮ್ಮ ತಂದೆನೂ ಕಂಡು ಅವರು ನಾನು IAS ಆದಾಗ ಅವ್ರಿಗೆ ಒಂದೇ ಕನಸು, ನನ್ನ ಮಗಳು ಜಿಲ್ಲಾಧಿಕಾರಿ ಆಗ್ಬೇಕು. ಸೊ ಹಾಗಾಗಿ ತುಂಬಾ ಸಂತೋಷದಿಂದ ಅವರು ಸಹ ಬಂದಿದ್ರು. ನಾವು ಏನೇ ಪೋಸ್ಟಿಂಗ್ ಅಂದ್ರೆ ನಾವು ಸುಮ್ಮನೆ ಹೋಗ್ತೇವೆ, ಆಫೀಸ್ಗೆ ಹೋಗ್ತೇವೆ, CTC ಸೈನ್ ಮಾಡಿ ತಗೊಂಡ್ಬಿಡ್ತೇವೆ. ಬಟ್ ನಮ್ಮ ತಂದೆ ಹೇಳಿದ್ರು ನಾನು ಬರ್ತೀನಿ ಅಮ್ಮ ನೋಡ್ಲಿಕ್ಕೆ ಅಂತ ಹೇಳಿ. ಸರಿ ಬನ್ನಿಯಪ್ಪ ಅಂತ ಹೇಳಿ ಅವ್ರಿಗೆ ಏನ್ ಮಾಡಿದ್ರು, ಬರೋದಷ್ಟೇ ಅಲ್ಲ, ಅವ್ರ ಕೈಯಲ್ಲಿ ಒಂದು ಹಸಿರು ಪೆನ್ ತಗೊಂಡು ನನಗೆ ಪೆನ್ನನ್ನು ಕೊಟ್ಟರು ಆಶೀರ್ವಾದ ಮಾಡ್ಲಿಕ್ಕೆ. ಎಷ್ಟು ಸಂತೋಷವಾಗಿ ಅಂದ್ರೆ ಅದು ಎಷ್ಟು ಸಿಂಬಾಲಿಕ್ ಅಂದ್ರೆ, ಮಗಳ ಕೈಯಲ್ಲಿ ಪೆನ್ ಕೊಡಿ, ನೀವು ಅವಳನ್ನ ಅಡಿಗೆ ಮನೆಯಲ್ಲಿ ಸೌಟು ಕೊಟ್ಟು ಕೊಡಬೇಡಿ, ಪೆನ್ ಕೊಡಿ, ಎಷ್ಟು ಸಂತೋಷ ಆಗ್ತದೆ, ಅವಳು ಸಾಧಿಸಬಲ್ಲಳು. ಮಹಿಳಾ ಅಧಿಕಾರಿ ಅಂತ ಬಂದಾಗ, ಮಹಿಳಾ ಅಧಿಕಾರಿ ಒಂದು ಈ ತರ ಅಧಿಕಾರ ಎಕ್ಸಿಕ್ಯೂಟಿವ್ ಪೋಸ್ಟ್ ಬಂದಾಗ ಯಾವ ರೀತಿ ಚಾಲೆಂಜ್ ಫೇಸ್ ಮಾಡ್ತಾರೆ? ಇದು ಸ್ವಲ್ಪ ಗಂಭೀರ ಪ್ರಶ್ನೆ. ಯಾಕಂದ್ರೆ ಮಹಿಳಾ ಅಧಿಕಾರಿಗಳು ಅಂದ ತಕ್ಷಣ ಮೊದಲನೇದು ಏನ್ ಮಾಡ್ತಾರೆ, ಡೌಟ್. ಅವ್ರಿಗೆ ಮೊದಲು ಒಂದು ಪ್ರಶ್ನೆ ಇರ್ತದೆ, ಇವರು ನಿಭಾಯಿಸಬಲ್ರಾ? ಹಾಗಾಗಿ ಪ್ರತಿಯೊಬ್ಬ ಅದರಲ್ಲೂ ಮಹಿಳಾ ಅಧಿಕಾರಿಗಳಿಗೆ ಏನ್ ಚಾಲೆಂಜ್ ಇರುತ್ತಂದ್ರೆ, ತಮ್ಮನ್ನ ತಾವು ಪ್ರೂವ್ ಮಾಡ್ಬೇಕು. ಎಸ್ ಐ ಕ್ಯಾನ್ ಡೂ, ಹೌದು ನಾನು ನಿಭಾಯಿಸಬಲ್ಲೆ, ನಾನು ಬಲಿಷ್ಠವಾಗಿದ್ದೇನೆ, ನಾನು ಇದ್ದೇನೆ ಅಂತ ಪ್ರತಿ ಬಾರಿನೂ ನಮ್ಮನ್ನ ನಾವು ಪ್ರತಿ ಹುದ್ದೆಯಲ್ಲೂ ನಿರೂಪಿಸ್ಬೇಕು. ಅಲ್ಲಿವರೆಗೂ ಇವ್ರಿಗೆ ಆಗುತ್ತಾ, ಇವ್ರಿಗೆ ಪ್ರತಿಯೊಂದು ಹುದ್ದೆಯಲ್ಲೂ ನಾನು ಇದನ್ನ ಅನುಭವಿಸಿದ್ದೇನೆ. ಯಾಕಂದ್ರೆ ಈಗ ಆಲ್ರೆಡಿ ಮೊದಲೇ ಕೆಲಸ ಮಾಡಿರೋರಿದ್ರೆ ಅವ್ರಿಗೆ ಗೊತ್ತಿರ್ತದೆ ಶಿ ಕ್ಯಾನ್ ಡೂ ಇಟ್ ಅಂತ. ಹೊಸಬ್ರ ಹತ್ರ ಮೇಲಧಿಕಾರಿಗಳು ಹೊಸಬ್ರು ಅಥವಾ ಹೊಸ ಜನಪ್ರತಿನಿಧಿಗಳಿದ್ರೆ ಅವ್ರಿಗೆ ಮೊದಲು ಸ್ವಲ್ಪ ಡೌಟ್ ಇರ್ತದೆ. ಪ್ರತಿ ಸರಿ ಎಲ್ಲಾ ಅಧಿಕಾರಿಗಳಿಗೆ, ಅದರಲ್ಲೂ ಮಹಿಳೆಯರಿಗೆ ಪ್ರೂವ್ ಮಾಡಬೇಕು. ಅದು ಒಂದು ನನಗೆ ಕಂಡು ಬಂದಿದ್ದ ಸಮಸ್ಯೆ. ಇನ್ನೊಂದು ನಾನು ಹೇಳೋದು, ಯಾವುದೇ ಒಂದು ಅಧಿಕಾರ ಇರಲಿ, ವೆದರ್ ಇದು ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು, ಮಹಿಳೆಯರು ನಿರ್ಧಾರ ಮಾಡುವ ಸ್ಥಾನದಲ್ಲಿ ಇರಬೇಕು. ಅದರಲ್ಲೂ ಈ ಆಡಳಿತಾತ್ಮಕ ವಿಷಯದಲ್ಲಿ ನಿರ್ಧಾರ ಮಾಡುವ ಸ್ಥಿತಿಯಲ್ಲಿ ಮಹಿಳೆಯರು ಇದ್ದಲ್ಲಿ ಒಳ್ಳೆಯ ಸೇವೆ ಜನಗಳಿಗೆ ಸಿಗುತ್ತೆ ಅಂತ ಅನ್ಸುತ್ತೆ, ಮಹಿಳೆಯರಿಗೆ ಸಿಗುತ್ತೆ ಅನ್ಸುತ್ತೆ. ಇದೊಂದು ಮಹಿಳಾ ಎಂಪವರ್ಮೆಂಟ್ ಕಾನ್ಸೆಪ್ಟ್. ಯಾಕೆ ಮಹಿಳೆಯರು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು, ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸಬೇಕು, ಒಳ್ಳೊಳ್ಳೆ ಪೊಲಿಟಿಕಲಿನೂ ಸಹ ಸ್ಟ್ರಾಂಗ್ ಆಗಿರ್ಬೇಕು. ನಾವು ಯಾವಾಗ್ಲೂ ಪೂರಕವಾಗಿ ಯಾಕಂದ್ರೆ ಉದ್ದೇಶ ಒಂದೇ ಇರ್ತದೆ, ಸಾರ್ವಜನಿಕರ ಸೇವೆ. ಸೊ ಹಾಗಾಗಿ ರಾಜಕೀಯ ಒತ್ತಡ ಅಧಿಕಾರಿಗಳ ಮೇಲೆ ಬರ್ತದೆ. ಯಾವಾಗ ಒತ್ತಡ ಬರ್ತದೆ ಅಂದ್ರೆ, ಒಂದು ನಿಯಮವನ್ನ ಬಿಟ್ಟು ಹೋಗಿ ಅಂತ ಒಬ್ರು ನಿಯಮವನ್ನ ಪಾಲಿಸಿ ಹೋಗಿ ಅಂತ ಹೇಳಿ 2-3 ನಿರ್ಣಯಗಳು ಬಂದಾಗ ಸ್ವಲ್ಪ ಗೊಂದಲ ಆಗ್ತದೆ. ಬಟ್ ಅಧಿಕಾರಿಗಳು ಯಾವಾಗ್ಲೂ ಒಂದು ಚೌಕಟ್ಟಿನಲ್ಲೇ ಕಾರ್ಯನಿರ್ವಹಿಸಬೇಕು. ಯಾರು ಏನೇ ಹೇಳಿದ್ರು ಸಹ ಅದೇ ಚೌಕಟ್ಟಿನಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗ್ತದೆ. ತುಂಬಾ ಕಠಿಣ ಇದೆ. ನೋಡ್ದ ಹಾಗೆ ಹೇಗಂದ್ರೆ ಹಾಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಬರೋದಿಲ್ಲ. ನಿಯಮಗಳಿದೆ, ರೂಲ್ಸ್ ಇದೆ, ಕಾಯ್ದೆಗಳಿದೆ, ಮಾರ್ಗದರ್ಶನಗಳಿದೆ, ಗೈಡ್ಲೈನ್ಸ್ ಇದೆ. ಅದ್ರ ಮೇರೆಗೆ ನಾವು ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ. ಬಹಳ ಮುಖ್ಯವಾದ ಪ್ರಶ್ನೆ, ಇಂಥ ವ್ಯವಸ್ಥೆಯಲ್ಲಿ ಕ್ಯಾನ್ ಆನ್ ಆಫೀಸರ್ ಮೇಕ್ ಎ ಡಿಫರೆನ್ಸ್? ವೆರಿ ಗುಡ್ ಕ್ವಶನ್. ಆಕ್ಚುಲಿ ಎಲ್ಲರೂ ಹೇಳ್ತಾರೆ ಅಧಿಕಾರಿಗಳು ನಿಜವಾಗ್ಲೂ ಒಂದು ವ್ಯವಸ್ಥೆಯನ್ನ ಬದಲಾಯಿಸಬಲ್ರಾ ಅನ್ನೋದು ಒಂದು ಬಿಗ್ ಪ್ರಶ್ನೆ. ಯಾಕಂದ್ರೆ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನೋಡಿದ್ರೆ ಜನಪ್ರತಿನಿಧಿಗಳ ಒಂದು ಕೈ ಮೇಲ್ಗೈ ಅನ್ಸುತ್ತೆ. ಈ ಕಡೆ ಜುಡಿಷಿಯರಿ ಇರ್ತದೆ, ನ್ಯಾಯಾಂಗ ಇದೆ. ಅದರಲ್ಲಿ ಎಕ್ಸಿಕ್ಯೂಟಿವ್ ಬಾಡಿ ಒಂದು ಡಿಫರೆನ್ಸ್ ಅನ್ನ ಅಥವಾ ಒಂದು ಬದಲಾವಣೆಯನ್ನ ತರಬಹುದು ಸಮ್ ಎಕ್ಸ್ಟೆಂಟ್. ಅಂದ್ರೆ
ಎಲ್ಲಾ ಅಧಿಕಾರಿಗಳು ಬರೀ ಕಡತಗಳನ್ನ ಮೀರಿನೂ ಸಹ ಕೆಲವು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅಂದ್ರೆ ಇದನ್ನ ಮೆಷಿನ್ಸ್ ಮಾಡ್ಲಿಕ್ಕೆ ಬರಲ್ಲ ಅಥವಾ ಯಂತ್ರಗಳು ಮಾಡ್ಲಿಕ್ಕೆ ಬರಲ್ಲ. ಇಲ್ಲಾಂದ್ರೆ ಡಿಸಿಷನ್ ಎಲ್ಲ ಅವರೇ ಕಂಪ್ಯೂಟರ್ಸ್ ತಗೊಂಡ್ಬಿಡೋದು, ಇಲ್ಲಿ ಆಫೀಸರ್ಸ್ ಬೇಕಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇದೊಂದು ರೀತಿ ಭಾವನಾತ್ಮಕವಾಗಿ ಇರ್ತದೆ. ಸಾರ್ವಜನಿಕರ ಒಂದು ಅಭಿಪ್ರಾಯಗಳು ಮತ್ತೆ ಅವರ ಸ್ಪಂದನೆಯನ್ನ ಮಾಡಬೇಕಾಗ್ತದೆ. ಅವರ ಒಟ್ಟಿಗೆ ಕೆಲಸ ಮಾಡುವಾಗ ನಿಜವಾಗ್ಲೂ ಅಧಿಕಾರಿಗಳು, ನಾನು ಹೇಳಿದೆ ಮೊದಲೇ, ಅಂತಹ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಅಧಿಕಾರಿಗಳು ತಮ್ಮ ಎಲ್ಲವನ್ನ ಮೀರಿ ಅವರು ಒಂದು ಹೆಜ್ಜೆಯನ್ನ ಹೆಚ್ಚಾಗಿ ಅವರು ಕೆಲಸ ಮಾಡಿ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಖಂಡಿತ ಮನಸ್ಸು ಮಾಡಿದ್ರೆ ಬದಲಾವಣೆ ತರಬಹುದು ಅಂತಾನು ಅನ್ಸುತ್ತೆ. ಹಾಗೆ ಒಬ್ಬ ಮಹಿಳೆ ಸಾಧನೆ ಮಾಡಬೇಕು, ಸಪೋರ್ಟ್ ಸಿಸ್ಟಮ್ ಬಹಳ ಮುಖ್ಯ ಆಗುತ್ತೆ. ತಮ್ಮ ಕುಟುಂಬದ್ದು ಸಪೋರ್ಟ್ ಬಹಳ ಇದೆ. ತಮ್ಮ ಕುಟುಂಬದ ಪರಿಚಯ ಮಾಡ್ತಾರೆ. ಹೌದು, ಇದರಲ್ಲಿ ತುಂಬಾ ಒಂದು ಆಶೀರ್ವಾದ ಅನ್ಸುತ್ತೆ, ಬ್ಲೆಸ್ಡ್ ಅನ್ಸುತ್ತೆ. ಒಳ್ಳೆಯ ಕುಟುಂಬ, ಈವನ್ ಚಿಕ್ಕ ಬಾಲ್ಯದಿಂದನೂ ಮತ್ತೆ ವಿವಾಹದ ನಂತರನೂ ಸಹ ಹಸ್ಬೆಂಡ್ ತುಂಬಾ ಸಪೋರ್ಟಿವ್, ಮಗಳು ಸಹ ತುಂಬಾ ಸಪೋರ್ಟಿವ್. ಬಟ್ ಅವರಿಬ್ರು ಏನು ಅಂದ್ರೆ ಅವರು ತುಂಬಾ ಪ್ರೈವೇಟ್ ಪರ್ಸನ್ಸ್. ಅವರು ಹೇಳ್ತಾರೆ, ನಮ್ಮ ವಿಷಯದ ಬಗ್ಗೆ ನೀವೇನು ಚರ್ಚೆ ಮಾಡೋದು ಬೇಡ, ಹೇಳೋದು ಬೇಡ. ತುಂಬಾ ಅದನ್ನ ಏನು ತುಂಬಾ ಇಷ್ಟಪಡೋದಿಲ್ಲ ಪಬ್ಲಿಕ್ ಅಲ್ಲಿ ಅವರು ನನ್ನ ಮುಖಾಂತರ ಗುರುತಿಸ್ಕೊಳ್ಳೋದು. ಅವರು ಹೇಳ್ತಾರೆ, ನಾನು ಹೆಸರು ಮಾಡೋದಾದ್ರೆ ನಾವೇ ಮಾಡ್ತೇವೆ, ನಿನ್ನ ಇದು ಬೇಡ ಅಂತ ಹೇಳಿ. ಬಟ್ ವೆರಿ ಸಪೋರ್ಟಿವ್, ಐ ಆಮ್ ವೆರಿ ಬ್ಲೆಸ್ಡ್. ಒಂದು ಆಶೀರ್ವಾದನೆ ಅನ್ಸುತ್ತೆ. ಒಳ್ಳೆಯ ಕುಟುಂಬನೂ ಒಂದು ಹೆಣ್ಮಕ್ಳಿಗೆ ಸಿಗೋದು ಒಂದು ನಿಜವಾಗ್ಲೂ ಒಂದು ಗ್ರೇಟ್ ಗಿಫ್ಟ್ ಅನ್ಸುತ್ತೆ. ದಟ್ ಈಸ್ ವೆರಿ ಗ್ರೇಟ್ ಧನಂಜಯ್. ಹೌದು, ನೋಡಿ ನೀವು ಹೇಳ್ತೀರಿ, ಇದು ಸುಮ್ಮನೆ ಹೇಳಲಿಕ್ಕೆ ಸಿನಿಮಾದಲ್ಲಿ ಹೇಳ್ದಾಗೆ ಹೋಗ್ಬಿಟ್ರು IAS ಆಗ್ಬಿಟ್ಟು DC ಹಾಕ್ಬಿಟ್ರು ಇಷ್ಟೇ ತೋರಿಸ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ಪುಟಾಣಿ ಮಗುನ ಮೇಲೆ ಕೂಡಿಸ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇರ್ಬೇಕಾದ್ರೆ ಅದು ಬರೋದು, ಮತ್ತೆ ಬಂದು ನ್ಯೂಸ್ ಪೇಪರ್ ಮೇಲೆ ಕೂಡೋದು ನಮ್ಗೆ ಮೊದ್ಲಿಂದ ಅಭ್ಯಾಸ. ಸ್ವಲ್ಪ ಎಲ್ಲ ಹಂಗೆ ಚಾಪೆ ಹಾಸ್ಕೊಂಡು ಎಲ್ಲ ಪುಸ್ತಕಗಳೆಲ್ಲ ಹರಳಿ ನ್ಯೂಸ್ ಪೇಪರ್ ಎಲ್ಲ ಹರಳಿ ನೋಟ್ಸ್ ಮಾಡ್ಬೇಕಲ್ಲ, ಅದೆಲ್ಲ ಬರೋದು ಮತ್ತೆ ಅದನ್ನೆಲ್ಲ ಕೇಳೋದು. ಸೊ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಅಂದ್ರು, ಓದ್ಲಿಕ್ಕೆ ಕಷ್ಟ ಆಗ್ತದೆ ನಿಂಗೆ. ಅವ್ರು ನಿಜವಾಗ್ಲೂ 9 ತಿಂಗಳು ಮಗುನ ಕರ್ಕೊಂಡು ಹೋದ್ರು ಅವರು. ಅಲ್ಲಿಂದ ಸುಮಾರು ಅದು 2.5 ವರ್ಷ ಆಗೋವರೆಗೂ ಅಮ್ಮನೇ, 3 ವರ್ಷ ಆಗೋವರೆಗೂ ಅಮ್ಮನೇ ಸಾಕಿದ್ರು ಪುಟಾಣಿ ಮಗುನ. ಅಲ್ಲಿವರೆಗೂ ನಾನು ವರ್ಷದಲ್ಲಿ 1 ಸಾರಿ 2 ಸಾರಿ ಹೋಗಿ ಬರ್ತಾ ಇದ್ದೆ ಅಷ್ಟೇ. ನಿಜವಾಗ್ಲೂ ತಾಯಂದಿರ ಸಪೋರ್ಟ್, ಆ ತಂದೆ ಅವರ ಪ್ರೀತಿ, ಅವರ ಸಪೋರ್ಟ್, ಮತ್ತೆ ಪತಿ, ಒಂದು ಕುಟುಂಬದ ವ್ಯವಸ್ಥೆ, ನಿಜವಾಗ್ಲೂ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಬೇಕ್ರಿ. ಆಗ್ಲೇ ಹೆಣ್ಮಕ್ಳು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗ್ತದೆ, ತುಂಬಾ ಮಾಡ್ತಾರೆ, ತುಂಬಾ ಗಟ್ಟಿ ಹೆಣ್ಮಕ್ಳು, ತುಂಬಾ ಸ್ಟ್ರಾಂಗ್ ಮಾಡ್ತಾರೆ, ಕಷ್ಟ ಆಗ್ತದೆ. ನಮ್ಮ ಭಾರತ ಯುವಜನರು ಅಂದಿರುವಂತಹ ಅತಿ ದೊಡ್ಡ ದೇಶ ಅಂತ ಹೇಳ್ತೀವಿ. ಆದ್ರೆ ಇವತ್ತಿನ ಯುವಕ ಯುವತಿಯರಲ್ಲಿ ಆತ್ಮಹತ್ಯೆ ಪ್ರವೃತ್ತಿಗಳು ಜಾಸ್ತಿ ಆಗ್ತದೆ. ಹಾಗೆ ಬಹಳಷ್ಟು ಯುವಕ ಯುವತಿಯರು IAS ಆಗ್ಬೇಕು ಈ ತರ ಅನ್ಕೊಂಡ್ರೆ ಅವ್ರಿಗೆ ಏನ್ ಸಂದೇಶ ಕೊಡ್ತೀರಾ? ಇವ್ರಿಗೇನ್ ಬುದ್ಧಿಮಾತಿ? ನಿಜ ಹೇಳ್ಬೇಕು ಅಂದ್ರೆ ಆತ್ಮಹತ್ಯೆ ನಮ್ಮ ಯುವಕ ಯುವತಿಯರಲ್ಲಿ ಈಗ ಕಂಡು ಬರ್ತಿದೆ ಟ್ರೆಂಡ್. ಇದು ತುಂಬಾ ಒತ್ತಡ ಅಷ್ಟೇ ಅಲ್ಲ, ತುಂಬಾ ಕೀಳಿರಿಮೆಯಿಂದ ನರಳ್ತಾ ಇದ್ದಾರೆ. ಆಮೇಲೆ ತಮ್ಮನ್ನ ಒಂದು ವೇಸ್ಟ್ ಬಾಡೀಸ್ ಅಥವಾ ನಾವೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಕೀಳಿರಿಮೆ ತುಂಬಾ ಇದೆ. ಸೊ ಹಾಗಾಗಿ ನಾನು ಈ ಯುವ ಜನತೆಗೆ ಹೇಳೋದು ಇಷ್ಟೇ, ಆ ಜೀವನದಲ್ಲಿ ಎಷ್ಟು ಸಾಧನೆಯಲ್ಲಿ ಹೋರಾಟ ಇರ್ತದೆ. ಎಷ್ಟೋ ಬಾರಿ ನಮ್ಗೆ ಅನಿಸ್ತದೆ ಇದನ್ನ ಬಿಟ್ಟು ಬಿಡ್ಬೇಕು, ಇನ್ನು ಜೀವನನೇ ಸಾಕು, ಇನ್ನು ಇದನ್ನ ಹೋರಾಡೋದ್ರಲ್ಲಿ ವ್ಯರ್ಥ ಅನ್ಸುತ್ತೆ ಅನ್ನೋ ಎಷ್ಟೋ ಕ್ಷಣಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರ್ತದೆ, ಅವರೊಬ್ಬರಿಗೇನೆ ಅಲ್ಲ. ಆದ್ರೆ ಆ ಕ್ಷಣದಲ್ಲಿ ಆ ನಿರ್ಧಾರಗಳನ್ನ ಅವರು ತೆಗೆದುಕೊಳ್ಬಾರ್ದು. ಅದಕ್ಕೆ ಪೂರಕ ಏನು ಅಂತಂದ್ರೆ ತುಂಬಾ ಒಳ್ಳೆಯ ಒಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಚೆನ್ನಾಗಿ ಓದ್ಕೊಂತಾ ಇರಬೇಕು, ಓದಿರ್ಬೇಕು, ಪ್ರಪಂಚ ಜ್ಞಾನ ಇರಬೇಕು, ಸುತ್ತಬೇಕು. ಹಾಗಾಗಿ ನಮ್ಮ ಯುವಕರಿಗೆ ಅಂತಹ ಸೂಸೈಡಲ್ ಇದಕ್ಕೆ ಅಟೆಂಪ್ಟ್ಸ್ ಅನ್ನ ಮಾಡಬೇಡಿ ಅಂತ ಹೇಳ್ತಾ, ಮತ್ತೆ ಈಗ ಏನು ಯುವ ಜನತೆ ಒಂದು ಒಳ್ಳೆಯ ಉದ್ಯೋಗವನ್ನ ಪಡಿಬೇಕು, ಒಂದು ಸೇವೆಯನ್ನ ಮಾಡಬೇಕು, ನಾವು ಸಹ UPSC ಕ್ಲಿಯರ್ ಮಾಡಬೇಕು ಅಥವಾ KPSC ಕ್ಲಿಯರ್ ಮಾಡಬೇಕು ಅಂತ ಆಸೆ ಪಡೋರ್ಗೆ ಇಷ್ಟೇ. ಖಂಡಿತ ನೀವು ಆಸೆ ಪಟ್ಟಿದ್ದೀರಾ ಅಂದ್ರೆ ನೀವು ಅರ್ಧ ಪಯಣ ಮುಗಿಸಿದ್ದೀರಾ ಅಂತ. ಸೊ ಹಾಗಾಗಿ ಯಾವತ್ತು ಸೆಲ್ಫ್ ಡೌಟ್ ಮಾಡ್ಕೊಂಬೇಡಿ. ನಾನು ಮಾಡಿದ್ದು ತಪ್ಪು ಏನು ಗೊತ್ತಾ, 2 ಬಾರಿ ನಾನು ಕ್ಲಿಯರ್ ಮಾಡಿಲ್ಲ ಅಂತ ತಕ್ಷಣ ಶಿಫ್ಟ್ ಆಗ್ಬಿಟ್ಟೆ. ಬಟ್ ನಿಮಗೆ ನಂಬಿಕೆ ನಿಮ್ಮ ಮೇಲೆ ಇದ್ರೆ ಯಾಕೆ ಶಿಫ್ಟ್ ಆಗ್ಬೇಕಾಗಿದೆ? ಇನ್ನೊಂದು, ಎರಡನೇದಾಗಿ ಆಲ್ವೇಸ್ ಹ್ಯಾವ್ ಎ ಪ್ಲಾನ್ B. ಸಪೋಸ್ ಒಂದು 2-3 ವರ್ಷ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಪ್ಲಾನ್ ಇದ್ದೇ ಇರ್ತದೆ. ಯಾವಾಗ್ಲೂ ಒಂದೇ ಇದು ಅಲ್ಟಿಮೇಟ್ ಅಲ್ಲ. ಅಂದ್ರೆ IAS ಆಗೋದೇ ನಿಮ್ಮ ಜೀವನದ ಪರಮ ಗುರಿ ಅಂತ ಹೇಳಿ ಅನ್ಕೊಂಡು ನಿರಾಶೆ ಆಗೋದು ಬೇಕಾಗಿಲ್ಲ. ಪ್ರಯತ್ನ ಮಾಡಿ, ಚೆನ್ನಾಗಿ ಓದಿ. ಆಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಪೋಸ್ಟ್ ಅಥವಾ ಬೆಟರ್ ಅವಕಾಶಗಳು, ಒಳ್ಳೆಯ ಅವಕಾಶಗಳು ನಿಮಗೋಸ್ಕರ ಇರ್ತದೆ. ಹಾಗಾಗಿ ಯಾವತ್ತೂ ಎದೆಗುಂದಬೇಡಿ ಅಥವಾ ನಿರಾಶೆ ಆಗ್ಬೇಡಿ.
ಒಂದಕ್ಕೆ ಪ್ರಯತ್ನ ಹಾಕ್ತಾ ಇದೆ, ಸಪೋಸ್ ಅದಕ್ಕೆ ಸಿಗ್ಲಿಲ್ಲ, ನಿಜವಾಗ್ಲೂ ಇನ್ನೊಂದು ದಾರಿ ಇದ್ದೇ ಇರ್ತದೆ. ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಓಪನ್ ಆಗ್ತಾ ನೂರಾರು ಬಾಗಿಲುಗಳು ಇರ್ತದೆ. ಹಾಗಾಗಿ ನಿರಾಶರಾಗಬೇಡಿ. ನಿಮ್ಮ ಕನಸಿನ ಜೀವನ ನೀವು ಪಡ್ಕೊಳ್ಬೇಕು ಅಂದ್ರೆ ಸುಲಭ ಇಲ್ಲ, ತುಂಬಾ ಕಷ್ಟ ಪಡ್ಬೇಕಾಗ್ತದೆ. ಅದಕ್ಕೆ ಹೋರಾಟದ ಬದುಕು ಅಂತಾರೆ. ಹೋರಾಟ ಮಾಡ್ಲೇಬೇಕಾಗ್ತದೆ, ತ್ಯಾಗಗಳೆಲ್ಲ ಮಾಡಬೇಕಾಗ್ತದೆ, ಸಮಯವನ್ನ ಗೌರವಿಸಬೇಕಾಗ್ತದೆ. ಇದೆಲ್ಲ ನಿಟ್ಟಿನಲ್ಲಿ ನೀವು ಖಂಡಿತ ನಮ್ಮ ಯುವಜನತೆ ತುಂಬಾ ಪ್ರಬುದ್ಧರು, ಜಾಣರು, ತಮ್ಮ ಕನಸನ್ನ ಅರ್ಥ ಮಾಡ್ಕೊಂಡು ಸಾಧನೆ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಏನು ಹಾಸನ ಜಿಲ್ಲಾಧಿಕಾರಿ ಒಂದು ಬಂಗ್ಲೆ ಇದೆ, ಇದಕ್ಕೆ ಒಂದು ಇತಿಹಾಸ ಇದೆ, ಇದ್ರ ಬಗ್ಗೆ ಒಂದಿಷ್ಟು ಮಾತಾಡಿ. ಹೌದು, ಇದು ಒಂದು ಐತಿಹಾಸಿಕ ತಾಣ ಅಂತ ಹೇಳ್ಬೋದು. ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಬಂಗಲೋ ಇದು ಒಂದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು, 1880ಯಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. ನಂತರ ಒಂದು ವಿಶೇಷತೆ ಅಂದ್ರೆ ಮೈಸೂರು ಮಹಾರಾಜರು ನಂತರ ದಿನಗಳಲ್ಲಿ ಹಾಸನಗೆ ಬರಬೇಕು ಅಂದ್ರೆ ಇಲ್ಲಿ ಬಂದು ಉಳ್ಕೊಂತಾ ಇದ್ರು. ಇದು ನಮ್ಮ ಗೆಜೆಟಿಯರಲ್ಲಿ ರೆಕಾರ್ಡ್ ಆಗಿದೆ. ಹಾಸನದ ಈ ಬಂಗ್ಲೋದಲ್ಲಿ ಅವರು ಉಳ್ಕೊಂಡು ಇಲ್ಲಿ 1 ವಾರ 15 ದಿನ ಸುತ್ತಮುತ್ತ ಪ್ರದೇಶಗಳಿಗೆ ವಿಸಿಟ್ ಮಾಡೋದು, ಟ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ರಿವ್ಯೂ, ಮತ್ತೆ ಇಲ್ಲಿನ ವರ್ತಕರ ಜೊತೆಲಿ ಜನಗಳ ಜೊತೆಯಲ್ಲಿ ಒಂದು ಇಂಟರಾಕ್ಷನ್, ಇದು ಎಲ್ಲ ಇಲ್ಲಿ ನಡೆಸ್ತಾ ಇದ್ರು ಅಂತ ಹೇಳಿ ನಮ್ಗೆ ತಿಳಿದು ಬಂದಿದೆ. ಸುಮಾರು 150 ವರ್ಷ. ಹೌದು, ತುಂಬಾ ಪುರಾತನ ಒಂದು ಬಂಗ್ಲು, ಈಗ್ಲೂ ಇದನ್ನ ಇದೆ. ಅದು ಒಂದು ಹೆಮ್ಮೆ, ಹಾಸನದ ಒಂದು ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳಬಹುದು. ಎಷ್ಟು ವಿಶಾಲವಾಗಿದೆ. ಹೌದು, ಇದು ಸುಮಾರು ತುಂಬಾ 10 ಎಕರೆ ಮೇಲೆ ಇತ್ತು. ಈಗ ಸ್ವಲ್ಪ ಬೇರೆ ಕಾರ್ಯಗಳಿಗೆ ಕೊಟ್ಟಿರೋದ್ರಿಂದ ಈಗ 6.5 ಎಕರೆ ಇದೆ. ಈ ಒಂದು ಪ್ರವಾಸಿ ತಾಣ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ ಆಗಿ ಘೋಷಣೆ ಮಾಡಿದ್ದೇವೆ. ಯಾಕಂದ್ರೆ ಇದನ್ನ ಇದು ಪಾರಂಪರಿಕ ತಾಣ ಆಗಿರೋದ್ರಿಂದ ಇದನ್ನ ಉಳಿಸ್ಕೊಳ್ಬೇಕಾಗಿದೆ. ಬಹಳಷ್ಟು ವಿಚಾರಗಳ ಹಂಚಿಕೊಂಡ್ರಿ. ತಮಗೆ ದೂರದರ್ಶನ ಚಂದನ ವಾಹಿನಿ ಪರವಾಗಿ ಅನಂತ ವಂದನೆಗಳು. ಥ್ಯಾಂಕ್ ಯು ಧನಂಜಯ್, ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ರಿ. ಎಲ್ಲ ನೋಡುಗರಿಗೆ ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಅಧಿಕಾರಿಗಳ ಅಂತರಂಗದ ಕಾರ್ಯಕ್ರಮದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಶ್ರೀಮತಿ KS ಲತಾ ಕುಮಾರಿ IAS ಅವರ ಅಂತರಂಗದ ಮಾತುಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಗಳೊಂದಿಗೆ